ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಿರೋದು ರಿವ್ಯೂ ಬಂದು IPL ಟೀಮ್ ಬಗ್ಗೆ. ಎಲ್ಲ IPL ಟೀಮ್ ಬಗ್ಗೆ ಮಾತಾಡೋಣ ಒಂದ. ಈ IPL ಸೀಸನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತ ಶೆಟ್ರದ ಕೆಲ ಶೆಟ್ರ, ಈ IPL ಸೀಸನ್ ಯಾಕೆ ಇಂಟ್ರೆಸ್ಟಿಂಗ್, ಯಾಕೆ ಇಂಪಾರ್ಟೆಂಟ್? ಈ IPL ಸೀಸನ್ ಯಾಕೆ ಇಂಟ್ರೆಸ್ಟ್ ಅಂದ್ರೆ, ಈ IPL ಸೀಸನ್ ಅಲ್ಲಿ ಪ್ಲೇಯರ್ಸ್ ತಗೊಳಕ್ಕಿಂತ ಜಾಸ್ತಿ ದುಡ್ಡು ಹೆಂಗೆ ವೇಸ್ಟ್ ಮಾಡಬಹುದು ಅಂತ ತೋರಿಸ್ಕೊಂಡಿದ್ದಾರೆ. ದುಡ್ಡು ಎಲ್ಲ ಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ಕೊಂಡಿದ್ದಾರೆ. ಯಾವ ಟೀಮು ಬುದ್ಧಿವಂತವಾಗಿ ಟೀಮ್ ನ ಸೆಲೆಕ್ಟ್ ಮಾಡಿದೆ, ಯಾವ ಟೀಮು ಎಲ್ಲೆಲ್ಲಿ ದುಡ್ಡನ್ನ ವೇಸ್ಟ್ ಮಾಡ್ಕೊಂಡಿದೆ ಅನ್ನೋದೇ ಈ ರಿವ್ಯೂ ನಾವು ತೋರಿಸ್ತೀವಿ. 27 ಕೋಟಿ ರಿಷಬ್ ಪಂತ್ ಕೊಟ್ಟಿದ್ದು ಬಾರಪ್ಪ ಲಕ್ನೋ ಗಾಡು ಅಂತ. ಇಷ್ಟು ಹೈಯೆಸ್ಟ್ ಪ್ರೈಸ್ ಇಲ್ಲಿ ತನಕ ಇರ್ಲಿಲ್ಲ. ಇಷ್ಟು ನೀರು ಚಲ್ಲಾಣಿಕೆ ಯಾಕೆ ದುಡ್ಡು ಮೇಲೆ? ನಾವು ಹೇಗೆ ಅಂದ್ರೆ ಇಂಡಿಯನ್ಸ್ ಮನ್ಸ್ಫೂರ್ತಿಯಾಗಿ ಕೊಟ್ರೆ ತೆಗ್ದಿ ಕೊಟ್ಬಿಡ್ತೀವಿ. ಮನೆಗ್ ಬಂದಿರೋ ಅತಿಥಿಗೆ ಊಟ ಬಡಿಸದೆ ಬಿಡದೆ ಇರೋ ನಾವು ಇನ್ನ ನಮ್ಮ ಹುಡುಗರಿಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಯಾರ್ಯಾರೋ ಹೊರಗಡೆಯವರೇ ಕಿತ್ಕೊಂಡು ಹೋಗ್ತಾರಂತೆ, ನಮ್ಮೊಂದು ಕೊಡಗ ಅಂತ ಕೊಟ್ಟಿದೀವಿ. ರಿಷಬ್ ಪಂತ್ ಒಳ್ಳೆ ಬ್ಯಾಟ್ಸ್ಮನ್, ಕೀಪರ್, ಫ್ಯೂಚರ್ ಅವ್ರ ಕಡೆಯಿಂದ ಇಂಡಿಯಾ ಚೆನ್ನಾಗಿದೆ. ಅವ್ರನ್ನ ಒಳ್ಳೆ ಬಿಟ್ಟಿಗೆ ತಗೊಂಡಿರೋದು ನಾವು ಒಂಥರ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಇಂಡಿಯನ್ ಪ್ಲೇಯರ್ ಅಂತ. ರಿಷಬ್ ಪಂತ್ ಜೊತೆ ಸುಮಾರು ಜನ ಇಂಡಿಯನ್ ಪ್ಲೇಯರ್ಸ್ ಇವತ್ತು ಈ ಸತಿ ಹೈಯೆಸ್ಟ್ ಬಿಡ್ ಆಗಿದೆ, ರೆಕಾರ್ಡ್ ಹೈಯೆಸ್ಟ್ ಬಿಡ್ ಆಗಿದೆ. ಶ್ರೇಯಸ್ ಅಯ್ಯರ್ ಅವರು ಅದೊಂದು ಸೇರ್ಕೊತಾರೆ. ಆ ತರದಲ್ಲಿ ಸುಮಾರು ಜನ ಈ ಸತಿ ಟ್ಯಾಲೆಂಟ್ ಪ್ಲೇಯರ್ಸ್ ಇದ್ದಾರೆ. ಪಂಜಾಬ್ 26 ಕೋಟಿ ಕೊಟ್ಟಿತ್ತು. ಹೌದು, ಶ್ರೇಯಸ್ ಅಯ್ಯರ್ಗೆ 26 ಕೋಟಿ ಕೊಟ್ಟಿ ತಗೊಂಡಿದ್ದಾರೆ. ಏನಕ್ಕೆ? ಕ್ಯಾಪ್ಟನ್ ಮಾಡಕ್ಕೆ. ಆದ್ರೆ KKR ಅವರು ಅವ್ರ ವಿನಿಂಗ್ ಕ್ಯಾಪ್ಟನ್ ತಗೊಂಡಿಲ್ಲ. ಯಾಕೆ ಅಂತ ಹಿಸ್ಟ್ರಿ ಹೇಳಬೇಕು. ವೆಂಕಟೇಶ್ ಅಯ್ಯರ್ಗೆ 23 ಕೋಟಿ ಕೊಟ್ಟರು ಶ್ರೇಯಸ್ ಅಯ್ಯರ್. ಆದ್ರೆ ಅವ್ರು ಕ್ಯಾಪ್ಟನ್ ಮಾಡಿಲ್ಲ. ಕ್ಯಾಪ್ಟನ್ ಅವರು ಅಜಿಂಕ್ಯ ರಹಾನೆ. KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ಸಿಗೆ ಅಂತ ತಗೊಂಡು ಅವ್ರು ಕ್ಯಾಪ್ಟನ್ಸಿಗೆ ತಗೊಂಡಿಲ್ಲ. ಇದು ನಿಮ್ಮ ಪ್ರೀತಿಯ ಹಾರ್ದಿಕ್ ಪಾಂಡ್ಯ ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ ಬಂದು ಕ್ಯಾಪ್ಟನ್ಸಿಗಾಗಿ ಒಂದು ಸೀಸನ್ ಮೂವ್ ಅನ್ಸ್ಕೊಂಡಿದ್ದಾರೆ. ಈ ಸೀಸನ್ ಅಲ್ಲಿ ಅವ್ರನ್ನ ಮೂವ್ ಮಾಡ್ತಾರಾ, ಸಪೋರ್ಟ್ ಮಾಡ್ತಾರಾ ಅನ್ನೋದು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗೆ ಗೊತ್ತಿರೋದು. ಬಟ್ ಈ ಸತಿ IPL ಟೀಮ್ಸ್ ಆಪ್ಷನ್ ಗಳ ಬಗ್ಗೆ, ಟೀಮ್ ಸೆಲೆಕ್ಷನ್ ಗಳ ಬಗ್ಗೆ ಜೊತೆ ಈ ಸತಿ IPL ನ ವಿಶೇಷತೆ ಬಗ್ಗೆನೂ ಮಾತಾಡ್ಬೇಕಾಗುತ್ತೆ. ಈ ಸತಿ IPL ಟೀಮ್ ಗಳಿಗಿಂತ IPL ಆಪ್ಷನ್ ಅಲ್ಲಿ ನಡೆದಂತಹ ಒಂದು ಸುಮಾರು ವಿಚಾರಗಳು, ಯಾಕಂದ್ರೆ ಯಾವ ರೇಂಜ್ ಗೆ ದುಡ್ಡನ್ನ ಸ್ಪೆಂಡ್ ಮಾಡಿದ್ದಾರೆ, ಯಾವ ರೇಂಜ್ ಗೆ ದುಡ್ಡನ್ನ ಹಾಕಿದ್ದಾರೆ ಪ್ಲೇಯರ್ಸ್ ನ ಕೊಂಡ್ಕೊಳ್ಳಕ್ಕೆ, ಆ ಬಿಡ್ಡಿಂಗ್, ಆ ಫೈಟ್ ಫೀಲ್ಡ್ ಗಿಂತ ಜಾಸ್ತಿ ಆಪ್ಷನ್ ಪಕ್ಕ. ಬಟ್ ಈ ಸತಿ ಯಾವ ಟೀಮ್ ನಾವು ಯಾವ ರೇಂಜ್ ಗೆ ಲೆವೆಲ್ ನಾವು ತೋರಿಸಬಹುದು ಅನ್ನೋದನ್ನ ರಾಹುಲ್ ಅವರಿಂದ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಟೀಮ್ ನಾವು ಒಂದು ಸಕ್ಸಸ್ಫುಲ್ ಟೀಮ್ ಕಾಲ್ಡ್ ಚೆನ್ನೈ ಸೂಪರ್ ಕಿಂಗ್. ಕ್ಯಾಪ್ಟನ್ ವಾಸ್ MS ಧೋನಿ. ನನ್ಗೊಂದು ಮಾತು ಗೊತ್ತಾಗಬೇಕು, ಈ ಸತಿ ಧೋನಿಸ್ ಲಾಸ್ಟ್ ಇಯರ್. ಎಸ್, ದಿಸ್ ವಿಲ್ ಬಿ ಧೋನಿಸ್ ಲಾಸ್ಟ್ ಇಯರ್. ಧೋನಿ ಫ್ಯಾನ್ಸ್ ಬೇಜಾರಾದ್ರೂ ಪರವಾಗಿಲ್ಲ, ಧೋನಿ ಅವರು ಈ ಸೀಸನ್ ನ ಲಾಸ್ಟ್ ಆಗಿ ಆಡ್ಬೋದು ಅಂತ ನಾವು ಈಗ ಆಗ್ಬಾರ್ದು ಸೆಟ್ರೆ. ನಾನು ಕನ್ಸ್ ಕಟ್ಕೊಂಡಿದ್ದೆ ಅಕಾಯಿ ಕೊಹ್ಲಿ ವರ್ಸಸ್ MS ಧೋನಿ ಮ್ಯಾಚ್ ನಡಿಬೇಕು ಚಿನ್ಸ್ವಾಮಿಯಲ್ಲಿ ಅಂತ. ಅಕಾಯಿ ಕೊಹ್ಲಿ ಅವ್ರು ಬರೋ ಸ್ಥಿತಿಗೆ MS ಚೆನ್ನೈ ಬಗ್ಗೆ ಮಾತಾಡೋಣ. ಚೆನ್ನೈ ಬಗ್ಗೆ ಈಗ ಚೆನ್ನೈ ಬಗ್ಗೆ ರಿವ್ಯೂ ಕೊಡೋದು ನಾವು. ಯಾರು ಸ್ಟ್ರಾಂಗೆಸ್ಟ್ 11 ಆಗ್ಬಹುದು, ಯಾರು ಆಡಬಹುದು, ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋಬಹುದು, ಯಾರನ್ನ ಅವರು ಬೆಂಚ್ ಅಲ್ಲಿ ಕೂರಿಸಬಹುದು, ಟ್ಯಾಲೆಂಟೆಡ್ ಅವರು ಕೂರಿಸಬಹುದು, ಟ್ಯಾಲೆಂಟ್ ಇಲ್ಲದೆ ಇರೋರು ಕೂರಿಸಬಹುದು. ಬಟ್ ಇನ್ನೊಂದು ವಿಷಯ ಇದೆ ಚೆನ್ನೈ ಅವ್ರ ಬಗ್ಗೆ, ಧೋನಿ ಯಾವ ಪ್ಲೇಸ್ ಅಲ್ಲಿ ಬರ್ತದೆ. 9 2 ಬಾಲ್ ಇದೆ, ಹೊಡೆಯಕ್ ಬರ್ತೀನಿ. ಬಾಲ್ ಇಲ್ಲ ಅಂದ್ರೆ ಹೊಡೆಯಕ್ ಬರ್ತೀನಿ. ಇಷ್ಟೇ. ಚೆನ್ನೈ ಪ್ಲೇಯರ್ಸ್ ಗೆ, ಚೆನ್ನೈ ಫ್ಯಾನ್ಸ್ ಗೆ ಏನು ಅಂದ್ರೆ, 4 ಬಾಲ್ ಅಲ್ಲಿ 6 ರನ್ ಅವ್ರಿಗೆ ಅವೆಲ್ಲ ಅಲ್ಲ. 1 ಬಾಲ್ ಅಲ್ಲಿ 1 6 ಇದ್ರು ಧೋನಿ. ಟೀಮ್ ಬಗ್ಗೆ ಬಂದ್ರೆ ಬ್ಯಾಲೆನ್ಸ್ ಟೀಮ್. ಇವಾಗಿಂದ ಅಲ್ಲ, ನಾನು ನೋಡ್ದಾಗಿರೋದ್ರಿಂದ ಬ್ಯಾಲೆನ್ಸ್ ಟೀಮ್. ಇದನ್ನ ಅಂಕಲ್ಸ್ ಟೀಮ್ ಅಂತ ಎಲ್ಲರಿಗೂ ಏಜ್ ಆಗಿತ್ತು. ಎಲ್ಲಿ ಹುಡುಕಿದ್ರು ಎಲ್ಲಾರ್ದು ಮೊಮ್ಮಕ್ಕಳು ಸಿಗ್ತಾರೆ. ಆದ್ರೆ ಸೆಂಟ್ರಲ್ ಒಬ್ಬ ಸ್ಯಾಮ್ ಕರಣ್ ಮಗು ಸೇರ್ಕೊಂಡಿದೆ. ಅದು ಸ್ಕೂಲಿಂದ ಏನು ಮಾಡಕ್ಕಾಗಲ್ಲ. ಸೊ ಟೀಮ್ ರಿವ್ಯೂ ಮಾಡೋಣ, ಟೈಮ್ ವೇಸ್ಟ್ ಮಾಡೋಣ. ಇವಾಗ ಟೀಮ್ ಅಲ್ಲಿ 25 ಜನ ಸ್ಕ್ವಾಡ್ ಇದೆ. 5 ಲಕ್ಷ ಫಸ್ಟ್ ರಿಮೇನ್ ಮಾಡ್ಕೊಂಡು 119.95 ಕೋಟಿನ ಸ್ಪೆಂಡ್ ಮಾಡಿದ್ದಾರೆ. ಒಳ್ಳೆ ಪರ್ಸಲ್ಲಿ ಒಳ್ಳೆ ಪ್ಲೇಯರ್ಸ್ ಬೈ ಮಾಡಿದ್ದಾರೆ. ಒಂದು IPL ಟೀಮ್ ಬ್ಯಾಲೆನ್ಸ್ ಬೇಕಾದಂತ ಟೀಮ್ ಇದೆ. ಸ್ವಲ್ಪ ರಿಟೈರ್ಡ್ ಪ್ಲೇಯರ್ಸ್ ಇದ್ದಾರೆ. ಏನಿಲ್ಲ, ಇವ್ರಿಗೆ ಒಂದಿಬ್ರಿಗೆ ಇಂಜೂರಿ ಆಯ್ತು ಅಂದ್ರೆ ರಿಪ್ಲೇಸ್ಮೆಂಟ್ ಸಿಗಲ್ಲ. ಧೋನಿ ಯು ಕಾಂಟ್ ಫೈಂಡ್ ರಿಪ್ಲೇಸ್ಮೆಂಟ್. ಧೋನಿ ಕಾಂಟ್ ಬಿ ರಿಪ್ಲೇಸ್ಡ್. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್. ಹೌದೌದು, ಇವ್ರನ್ನ ನಾವು IPL ಅಲ್ಲಿ ಮಾತ್ರ ನೋಡ್ಬೋದು, ಇಂಡಿಯನ್ ಟೀಮ್ ಅಲ್ಲಿ ನೋಡಕ್ ಆಗಲ್ಲ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಒಳ್ಳೆ ಪ್ಲೇಯರ್, ಬಟ್
ಏನು ಮಾಡಕ್ಕಾಗಲ್ಲ. ಡೂ ಯು ಥಿಂಕ್ ಶುಭ್ಮನ್ ಗಿಲ್ ಅವರೆಲ್ಲ ಮುಂದೆ ಹೋಗ್ಬಿಟ್ರು ಅಂತ ಇವ್ರಿಗಿಂತ ಮುಂಚೆ? ಶುಭ್ಮನ್ ಗಿಲ್ ಗಿಂತ ಒಳ್ಳೆ ಟ್ಯಾಲೆಂಟ್ ಋತುರಾಜ್ ಗಾಯಕ್ವಾಡ್. ನೋಡಕ್ ಹೋದ್ರೆ ಒಳ್ಳೆ ಓಪನರ್ ಬ್ಯಾಟ್ಸ್ಮನ್ ಕೂಡ, ಏನು ಮಾಡಕ್ಕಾಗಲ್ಲ. ಅವ್ರ ಲಕ್ ಚೆನ್ನಾಗಿಲ್ವೋ ಇಲ್ಲ ಅವ್ರ ಸ್ಟ್ಯಾಟ್ಸ್ ಚೆನ್ನಾಗಿಲ್ವೋ, ಸ್ಟ್ಯಾಟ್ಸ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳುತ್ತೆ. ಬಟ್ ಸೆಲೆಕ್ಟರ್ಸ್ ಒಪಿನಿಯನ್ಸ್, ನಾವೇನು ಮಾಡಕ್ಕಾಗಲ್ಲ. ಬಟ್ ಒಳ್ಳೆ ಪ್ಲೇಯರ್. IPL ನಲ್ಲಿ ಚೆನ್ನಾಗಿ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ನಮ್ ತಲಾ ಧೋನಿ ಅವ್ರು ಏನಾದ್ರು ನೋಡಿರ್ತಾರೆ. ಟೀಮ್ ಬಗ್ಗೆ ಬಂದ್ರೆ ಓಪನಿಂಗ್ ಋತುರಾಜ್ ಜೊತೆ ಡೆವನ್ ಕಾನ್ವೆ. ಲಾಸ್ಟ್ ಸೀಸನ್ ಅಷ್ಟು ರನ್ಸ್ ಬಂದಿರ್ಲಿಲ್ಲ ಟೀಮಿಂದ, ಅದಕ್ಕೆ ಕ್ವಾಲಿಫೈ ಆಗಿರ್ಲಿಲ್ಲ. ಆದ್ರೆ ಈ ಸತಿ ಕ್ವಾಲಿಫೈ ಆಗಕ್ಕೆ ಇವ್ರಿಬ್ರು ರನ್ ಹೊಡಿಲೇಬೇಕು. ನಿಮ್ ಪ್ರಕಾರ ಯಾರು ಹೊಡಿಬಹುದು, ಋತುರಾಜ್ ಡೆವನ್ ಕಾನ್ವೆ? ಋತುರಾಜ್ ಅವರು ಕನ್ಸಿಸ್ಟೆಂಟ್ ಆಗಿದ್ದಾರೆ. ಋತುರಾಜ್ ಅವರು ಯಾಕಂದ್ರೆ ನಮ್ಮೂರ ನಾವು ಋತುರಾಜ್ ಈ ಸತಿ ರನ್ ಚೆನ್ನಾಗೇ ಹೊಡಿಬಹುದು. ವಿ ಎಕ್ಸ್ಪೆಕ್ಟ್. ಫಸ್ಟ್ ಬ್ಯಾಟಿಂಗ್ ಯಾರು ಬರ್ತಾರೆ ನಿಮ್ ಪ್ರಕಾರ? ನನ್ ಪ್ರಕಾರ ನಮ್ಗೆ ನಮ್ ಚೆನ್ನೈ ಕಡೆಯಿಂದ ಓಪನರ್ಸ್ ಗಳು ನನಗೆ ಇನ್ನೂ ಡೌಟ್ ಇದೆ. ಯಾಕಂದ್ರೆ ನಮ್ಮ ರವೀಂದ್ರ ಅವರಿದ್ದಾರೆ, ಅವ್ರನ್ನು ಮಧ್ಯದಲ್ಲಿ ಹಾಕ್ಬಿಡ್ತಾರೆ, ಇರಕ್ಕಾಗಲ್ಲ. ಧೋನಿಗೆ ಸ್ವಲ್ಪ ಆಲ್ರೌಂಡರ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಮ್ಗೆ ಫಸ್ಟ್ ಡೌನ್ ಯಾರು ಬರ್ಬೋದು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಚೆನ್ನೈ ಟೀಮ್ ಅಲ್ಲಿ ಅಂತ ನಮ್ಗೆ ಹೆಸರುವಾಸಿಯಾದ ಯಾರು ಬ್ಯಾಟ್ಸ್ಮನ್ ಗಳಿಲ್ಲ. ಇದಾರೆ ಒಬ್ರು ಇಂಟರ್ನ್ಯಾಷನಲ್ ಪ್ಲೇಯರ್, ಆಲ್ ಫಾರ್ಮ್ಯಾಟ್ ಪ್ಲೇಯರ್, ವಿಜಯ್ ಶಂಕರ್ ಶೆಟ್ರ. ವಿಜಯ್ ಶಂಕರ್ ಅವ್ರನ್ನ ಪ್ಲೇಯರ್ ಅಂತ ಮೆನ್ಷನ್ ಮಾಡ್ಬೇಕು, ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಅಲ್ಲ. ಯಾಕಂದ್ರೆ MK ಅವರು ಸೆಲೆಕ್ಷನ್ ಕಮಿಟಿ ಫನ್ ಫ್ಯಾಕ್ಟ್ ಏನಂದ್ರೆ ಈ ಟೀಮ್ ಮುಂಚೆ ಇದ್ದವ್ರು ಕೂರ್ಸ್ಬಿಟ್ಟೆ ಕರ್ಕೊ ಬಂದಿದ್ದು. ಆಫ್ಟರ್ ರವೀಂದ್ರ ಯಾರು ಬರ್ಬೋದು 4 ಅಲ್ಲಿ? ರಚಿನ್ ರವೀಂದ್ರ ಮುಗಿಸಾದ್ಮೇಲೆ ನನ್ನ ಪ್ರಕಾರ ವಿಜಯ್ ಶಂಕರ್ ಅವರೇ ಕಳಿಸ್ತಾರೆ. ವಿಜಯ್ ಶಂಕರ್ನೇ ನಂಬರ್ 4 ಅಂತ ನಾವು ಲಾಕ್ ಮಾಡಬಹುದು. ಲಾಕ್ ಮಾಡಿದ್ರೆ ನೆಕ್ಸ್ಟ್ ಬರೋದು ಶಿವಮ್ ದುಬೆ. ಪಕ್ಕ ಶಿವಮ್ ದುಬೆ ಅವರಂತೂ ತಗೊಳ್ಳೇಬೇಕು. ಯಾಕಂದ್ರೆ ನಮ್ಮ ಧೋನಿ ಅವರ ಬಹಳ ಆಪ್ತ ಮಿತ್ರ ಯುವರಾಜ್ ಸಿಂಗ್, ನಮ್ಮ ಮಿನಿ ಯುವರಾಜ್ ಸಿಂಗ್ ಅಂತ ಕರೀತಾರೆ ಅವ್ರನ್ನ, ಶಿವಮ್ ದುಬೆ ಅವ್ರನ್ನ. ಅವ್ರನ್ನ ಆಡಿಸ್ಲಿಲ್ಲ ಅಂದ್ರೆ ಧೋನಿ ಅವ್ರಿಗೆ ಸಮಾಧಾನ ಇಲ್ಲ. ಬಟ್ ಒಳ್ಳೆ ಪ್ಲೇಯರ್. ಇವಾಗಂತೂ CSK ಬಂದಾದ್ಮೇಲಂತೂ ಯಾರು ನೋಡಲ್ಲ, ಈಗ ಮುಗಿಸ್ತಾರೆ. ನಮ್ಮ RCB ಜೊತೆ ಇದ್ದಾಗ ಯಾಕೋ ಅವ್ರಿಗೆ ಅದಂಗೆ ಏನು ಮಾಡಕ್ಕಾಗಲ್ಲ. ನಿಮ್ ಪ್ರಕಾರ ದೀಪಕ್ ಹುಡ್ಡ ಆಡಿಸ್ತಾರ, ವಿಜಯ್ ಶಂಕರ್ ಆಡಿಸ್ತಾರ? ಇಬ್ರು ಆಲ್ರೌಂಡರ್ಸ್ ಆಡಿಸ್ಬೋದು. ಹುಡ್ಡಕ್ಕಿಂತ ಮುಂಚೆ ವಿಜಯ್ ಶಂಕರ್ನ ಆಡಿಸ್ಬೋದು. ಯಾಕಂದ್ರೆ ವಿಜಯ್ ಶಂಕರ್ ತಮಿಳುನಾಡು, ಚೆನ್ನೈ ಪಿಚ್ಗೆ ಬಹಳ ಹತ್ರದವಾದವರು. ಹೋಮ್ ಗೇಮ್ಸ್ ಅಲ್ಲಿ ಬಹಳ ಅಡ್ವಾಂಟೇಜ್ ಸಿಗುತ್ತೆ ಚೆನ್ನೈಗೆ ಅವ್ರ ಕಡೆಯಿಂದ. ದೀಪಕ್ ಹುಡ್ಡ ಇಸ್ ಅ ಸ್ಪಿನ್ನರ್. ಸ್ಪಿನ್ನರ್ ಬಗ್ಗೆ ಮಾತಾಡಿದ್ರೆ ಅಶ್ವಿನನ್ನ, ಜಡೇಜಾ, ನೂರ್ ಅಹ್ಮದ್. ಸೊ ಇವ್ರನ್ನೆಲ್ಲಾನು ಟೀಮಿಗೆ ತಗೋಬಹುದು. ಇವಾಗ ನಾವು ನೋಡೋದಾದ್ರೆ ಋತುರಾಜ್ ಗಾಯಕ್ವಾಡ್, ವಿರಾಟ್ ಕೊಹ್ಲಿ, ರಚಿನ್ ರವೀಂದ್ರ, ವಿಜಯ್ ಶಂಕರ್, ಶಿವಮ್ ದುಬೆ, ಆಮೇಲೆ ನಾವು ಹುಡ್ಡ ಬರ್ತಾನೆ. ಬಿಡೋದಾದ್ರೆ ಹುಡ್ಡ ತಗೋಬಹುದು. 6 ಪ್ಲೇಯರ್ 6 ಆಗ್ತಾರೆ ಅವರು. 6 ಪೊಸಿಷನ್ ಅಲ್ಲಿ ಬರ್ಬೋದು. ಇನ್ 7th ಪೊಸಿಷನ್ ಅಲ್ಲಿ ಜಡೇಜಾ ಆಬ್ವಿಯಸ್ಲಿ. ಹುಡ್ಡ ಆಮೇಲೆ ನಿಮ್ ಪ್ರಕಾರ ಯಾರು ಬರ್ಬೋದು? ಹುಡ್ಡ ತನಕ ನಾವು ತಗೊಂಡೋದ್ರೆ 7 ಜಡೇಜಾ ತನಕ ಬಂದ್ವಿ ನಾವು. ಜಡೇಜಾ ಆದ್ಮೇಲೆ ನಮಗೆ ನೂರ್ ಅಹ್ಮದ್ ಒಬ್ಬ ಒಳ್ಳೆ ಆಪ್ಷನ್ ಆಗಿ ಸಿಗ್ತಾರೆ. ಸ್ಪಿನ್ನರ್ ಚೆಪಾಕ್ ಸ್ಟೇಡಿಯಂ ಅಲ್ಲಿ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಇವ್ರು 3 ಜನ ಬೌಲಿಂಗ್ ಮಾಡಿದ್ರೆ ಬ್ಯಾಟ್ಸ್ಮನ್ಸ್ ಆಡೋದು ಕಷ್ಟ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಂಡೆ ಭಯ ಆಗುತ್ತೆ. ಒಳ್ಳೆ ಟೀಮ್ ಏನಾದ್ರು ಹೇಳಿ. ಈ ಸತಿ ಸ್ಪಿನ್ನರ್ಸ್ ಗಳಂತೂ ಭಾರಿ ಚೆನ್ನಾಗಿ ತಗೊಂಡ್ಬಿಟ್ಟಿದ್ದಾರೆ ಚೆನ್ನೈ ಅವರು. ಏನ್ ಹೇಳಿದ್ರು ನಿಮ್ಗೆ ಶ್ರೇಯಸ್ ಗೋಪಾಲ್ ಅವರು ಇದ್ದಾರೆ. ಓಕೆ, ನಮ್ಗೆ ಸ್ವಲ್ಪ ಬೌಲಿಂಗ್ ಕಡೆ ವೀಕು. ಬಟ್ ನಿಮ್ ಪ್ರಕಾರ ಸ್ಯಾಮ್ ಕರ್ನ ಒಕೇಶನಲ್ ಆಗಿ ಆಡಿಸ್ಬೋದು ಅಂತ ಅನ್ಕೊಂತೀನಿ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗು ಆಡಿಸ್ಬೋದು. ಬಟ್ ಅವ್ರು ಬರ್ಬೇಕು ಅಂದ್ರೆ ನಮ್ಗೆ ಪತಿರಾಣ ಭಾರಿ ನಾವು ಒಳಗಡೆ ತಗೊಳ್ಳೇಬೇಕಾಗತ್ತೆ. ಅವ್ರನ್ನ ತಗೊಂಡಾಗ ನಮಗೆ ಮಧ್ಯದಲ್ಲಿ ಸ್ಪಿನ್ನರ್ ನ ತೆಗಿಬೇಕಾಗತ್ತೆ. ಬಟ್ ಸ್ಯಾಮ್ ಕರ್ನ ಮೋಸ್ಟ್ ಪ್ರಾಬಬ್ಲಿ ತಗೊಳ್ಳೋದು ಭಾರಿ ಕಡಿಮೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಸ್ಕಿಲ್ ಪ್ಲೇಯರ್, ಬಟ್ ಅವ್ರು ಓವರ್ಸೀಸ್ ಪ್ಲೇಯರ್. ಬಟ್ ಅದೇ ಡೇವಿಡ್ ಕಾನ್ವೆ, ರಚಿನ್ ರವೀಂದ್ರ, ನೂರ್ ಅಹ್ಮದ್ ಆದ್ಮೇಲೆ ಸ್ಯಾಮ್ ಕರ್ನ್ ತಗೊಳ್ಳೋದು ಸ್ವಲ್ಪ. ಸೊ ನಾವು ಬೆಸ್ಟ್ 11 ಅಂತ ಹೇಳೋದಾದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಮೊದಲು, ನೆಕ್ಸ್ಟ್ ಡೇವಿಡ್
ಡೇವಿಡ್ ಕಾನ್ವೆ, ಥರ್ಡ್ ಸಚಿನ್ ರವೀಂದ್ರ, ಫೋರ್ತ್ ನಿಮ್ಮ ವಿಜಯ್ ಶಂಕರ್, ಶಿವಂ ದುಬೆ, ಜಡೇಜಾ, ಅಶ್ವಿನ್ ಅವ್ರನ್ನ 8th ಆಗಿ ತಗೊಬಹುದು, ನೂರ್ ಅಹಮದ್, ಪತಿರಾಣ. ಆಮೇಲೆ ಯು ಥಿಂಕ್ ನೂರ್ ಅಹಮದ್ ಬೇಡ ಅಂತ? ನೂರ್ ಅಹಮದ್ ನ ಅಶ್ವಿನ್ ಮೇಲೆ ತಗೊಳ್ಳೋದು ಕಷ್ಟ ಆಗುತ್ತೆ. ಧೋನಿ ಧೋನಿ ಪ್ಲೇಯಿಂಗ್ 11 ಇಲ್ಲ, ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೋಸ್ಕರ ರೂಲೇ ಚೇಂಜ್ ಮಾಡೋರಂತೆ, ಅನ್ಕ್ಯಾಪ್ ಪ್ಲೇಯರ್ಸ್ ಅಂತ. ಅವ್ರಿಗೋಸ್ಕರ ಎಕ್ಸ್ಟ್ರಾ ರೂಲ್ ಮಾಡಕ್ಕಾಗಲ್ಲ ನಮ್ ಕೈಲಿ. ಎಷ್ಟೇ ಒದ್ದಾಡ್ರಿ ಅವ್ರು ಬರಲ್ಲ ಆಯ್ತಾ. ನೀವು 7ನೇ ಬ್ಯಾಟಿಂಗರ್ ಕರೀರಿ, 8ನೇ ಬ್ಯಾಟಿಂಗರ್ ಕರೀರಿ, ಆಲ್ ಔಟ್ ಹತ್ರ ಬಂದಾಗ ಮಾತ್ರ ಧೋನಿ ಬಂದು ಅವರ ಮ್ಯಾಚ್ ತೋರಿಸೋ. ಸರ್ಜರಿ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಈಗ ತೊಂದ್ರೆ ತಗೊಂಡು ಫ್ಯಾನ್ಗೋಸ್ಕರ ಈ ವರ್ಷ ಆಡ್ಕೊಡ್ತೀನಿ ಅಂತಾರೆ. ಬಟ್ ಈ ವರ್ಷ ಅವ್ರನ್ನ ಸಪೋರ್ಟ್ ಮಾಡೋಣ, ಏನೇ ಆಗ್ಲಿ. ಬಟ್ ಈಸ್ ಇಂಡಿಯನ್ ಪ್ಲೇಯರ್, ಇಂಡಿಯನ್ ಕ್ಯಾಪ್ಟನ್, ಸಕ್ಸೆಸ್ಫುಲ್ ಕ್ಯಾಪ್ಟನ್ ಏನಾದ್ರೂ ಹೇಳ್ಬೋದು. ಬಟ್ ಕ್ಯಾಪ್ಟನ್ ಇಲ್ಲದೆ ಒಬ್ಬ ಟೀಮ್ ನ ಲೀಡ್ ಮಾಡಕ್ ಸಾಧ್ಯ ಇಲ್ಲ. ಅದು ನೀವು ಎಂತ ಪ್ಲೇಯರ್ ನ ಇಟ್ಕೊಳ್ಳಿ, ಪ್ಲೇಯರ್ ಮಧ್ಯೆ ಕೋಆರ್ಡಿನೇಷನ್ ತರಲಿಲ್ಲ ಅಂದ್ರೆ ಟೀಮ್ ಯಾವತ್ತೂ ಗೆಲ್ಲಲ್ಲ. ಈಸ್ ಅ ಮಾಸ್ಟರ್ ಮೈಂಡ್. ಸೊ ನಾವೆಲ್ಲ ಒಪ್ಕೊಬೇಕಾಗತ್ತೆ, ಧೋನಿ ಈಸ್ ಅ ಲೆಜೆಂಡ್. ಧೋನಿ ಬಿಟ್ಟಿರೋ ಪ್ಲೇಯಿಂಗ್ 11 ಬಗ್ಗೆ ಏನ್ ಹೇಳ್ತೀರಾ? ಧೋನಿ ಬಿಟ್ಟಿರೋ ಪ್ಲೇಯಿಂಗ್ 11 ಅಂತ ಅಲ್ಲ, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರು ತಗೋಬಹುದು ಅಂತ ಸುಮ್ಮನೆ ಇದೆ. ಬಟ್ ಅವರೇ ಕೀಪಿಂಗ್ ಬ್ಯಾಟ್ಸ್ಮನ್ ಅವರೇ ಮಾಡ್ಬೇಕು ಸರ್. ಯಾಕಂದ್ರೆ ಆಬ್ವಿಯಸ್ಲಿ ಅವರೇ, ಅಷ್ಟು ದೊಡ್ಡ ಹೆಸರುಗಳಿಲ್ಲ ಕೀಪರ್ ಬ್ಯಾಟ್ಸ್ಮನ್ ಅಲ್ಲಿ, ಇವ್ರು ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ. ಧೋನಿ ಅವ್ರ ಮತ್ತೆ ಹಾಕೋತೀವಿ ಆಫ್ಟರ್ ಹಂಗಾರೆ ಧೋನಿ ಬರ್ತಾರೆ. ನಿಮ್ಮ ಹತ್ರ ಬೌಲಿಂಗ್ ಆಲ್ರೌಂಡರ್ ಯಾರಿದ್ದಾರೆ? ಶಿವಂ ದುಬೆ ಕೊಡ್ಬೇಕು. ಶಿವಂ ದುಬೆ ಇಸ್ ಅ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್. ಪತಿರಾನ ಕಳಿಸ್ತೀರಾ? ದೀಪಕ್ ಹುಡಾ ಇಸ್ ಅ ಸ್ಪಿನ್ನರ್ ಆಲ್ರೌಂಡರ್. Then we have Rachindra spinning all-rounder. Then we have Patirana fast bowler. But fast bowler ಈ ಟೀಮ್ ಅಲ್ಲಿ ಅಷ್ಟು ಆಪ್ಷನ್ ಗಳು ನನಗೆ ಕಾಣ್ತಾ ಇಲ್ಲ. Don't forget ಶಿವಂ ದುಬೆ, ಸಾರಿ, ನಮ್ಮ ವಿಜಯ್ ಶಂಕರ್ ಇಸ್ ಆಲ್ಸೋ ಬೌಲರ್. ವಿಜಯ್ ಶಂಕರ್ ಬೌಲರ್ ಆಗಿದ್ರು ಅವರು ಬೌಲಿಂಗ್ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇಲ್ಲ. ನಮ್ ಕೇಳ್ದಲೆ 2019 ವರ್ಲ್ಡ್ ಕಪ್ ಕರ್ಕೊಂಡು ಹೋದ್ರ. ಅವಾಗ ನಮ್ಮ ಸೆಲೆಕ್ಟರ್ ಗಳಿಗೆ ಭಾರಿ ನಂಬಿಕೆ ಇತ್ತು ಅಂದ್ರೆ, ಇವಾಗ ಏನು ಮಾಡಕ್ಕಾಗಲ್ಲ. ಸೊ ಇಸ್ ಪರ್ಫಾರ್ಮೆನ್ಸ್ ಇಸ್ ತೀರಾ ಡಲ್ ಅಂತಾನೆ ಹೇಳ್ಬೋದು. ಸುಮಾರು ಸೀಸನ್ ಗಳಿಂದ ಫಸ್ಟ್ ಆಡ್ತಾ ಇದ್ರು, ಅದಕ್ಕಿಂತ ಹಿಂದೆ ಸನ್ರೈಸರ್ಸ್ ಹೈದರಾಬಾದ್ ಆಡ್ಕೊಟ್ರು. ಬಟ್ ಸನ್ರೈಸರ್ಸ್ ಹೈದರಾಬಾದ್ ಚೆನ್ನಾಗೇ ಆಡ್ಕೊಂಡು, ಬಟ್ ಆಫ್ಟರ್ GT ಈಸ್ ನಾಟ್ ದಟ್ ವಿಜಯ್ ಶಂಕರ್, ದಿ ಲೆಜೆಂಡ್ ವಿಜಯ್ ಶಂಕರ್. ಮೇಲಿಂದ ಬಂದ್ರೆ ಈಗ ನಮ್ ಕ್ಯಾಪ್ಟನ್ ಇವಾಗ ಫಸ್ಟ್ ಮತ್ತೆ ಇದನ್ನ ಹೇಳ್ತಾ ಇದೀವಿ, ಕೇಳಿಸ್ಕೊಳ್ಳಿ. ರುದ್ರಾಜ್, ಡೇವಿಡ್ ಕಾನ್ವೆ, ರಚಿನ್ ರವೀಂದ್ರ, ಶಿವಂ ದುಬೆ, ದೀಪಕ್ ಹುಡಾ, MS ಧೋನಿ, ರವೀಂದ್ರ ಜಡೇಜಾ, ಅಶ್ವಿನ್, ಪತಿರಾನ, ಆಮೇಲೆ ನಮ್ಮ ನೂರ್ ಅಹಮದ್, ಇನ್ ಒಬ್ಬ ನಮ್ಮ ಮೋಸ್ಟ್ ಪ್ರಾಬಬ್ಲಿ ಖಲೀಲ್ ಅಹಮದ್ ಆಡ್ಸೋದು. ಅವ್ರು ಒಳ್ಳೆ ಬೌಲಿಂಗ್ ಮಾಡ್ತಾ ಇದಾರಂತೆ. ಏನ್ ಅನ್ಕೋತೀರಾ, ಟೀಮ್ ಕ್ವಾಲಿಫೈ ಆಗ್ಬಹುದಾ? ಬರ್ಬೋದು. ಕ್ವಾಲಿಫೈ ಆಗೇ ಆಗುತ್ತೆ, ಯಾಕಂದ್ರೆ ಟೀಮು ವೆಲ್ ಬ್ಯಾಲೆನ್ಸ್ ಟೀಮ್. ಬಟ್ ವಿ ಹ್ಯಾವ್ ಅ ಮಾಸ್ಟರ್ ಮೈಂಡ್. ಸೊ ಟೀಮ್ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ಕಲಾಫಾರ ರೀಸನ್ ಬಗ್ಗೆ ಮಾತಾಡೋದು. ಚೆನ್ನೈ ಬಿಗ್ ಪ್ರಾಬ್ಲಮ್ ಅದು, ಅವ್ರ ಟೀಮ್ ಬಗ್ಗೆ ಮಾತಾಡಲ್ಲ, ಒಬ್ಬನ ಬಗ್ಗೆ ಮಾತಾಡ್ತಾರೆ. ಚೆನ್ನೈನ ಆ ತರನು ಹೇಳಕ್ಕಾಗಲ್ಲ. ಬಟ್ ಧೋನಿ ವಾಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಚೆನ್ನೈ. ಅವರು ಅವಾಗ ಯಂಗ್ ಕ್ಯಾಪ್ಟನ್ ಆಗಿ ಬಂದ್ರು. ಈ ಡಾಮಿನೇಟೆಡ್ ದಿ IPL ಗೇಮ್. ಬೇಸಿಕಲಿ ಅವ್ರು IPL ನ ತಿಳ್ಕೊಂಡ್ರು, ಹೇಗ್ ಆಡ್ಬೇಕು, ಹೇಗ್ ನಡೆಸಬೇಕು, ಹೇಗೆ ಕಂಟಿನ್ಯೂ ಮಾಡ್ಬೇಕು. ಸೊ ನಾವು ನೆಕ್ಸ್ಟ್ ಟೀಮಿಗೆ ಹೋಗೋಣ. ರಾಹುಲ್ ಅವರೇ, ಚೆನ್ನೈ ಸ್ಕ್ವಾಡ್ ನ ನೀವು ಮಾಡಿ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. DC ಸ್ಕ್ವಾಡ್ ನ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ಳೋ ಸಮಯ ನಂದು. ಎಕ್ಸ್ಪ್ಲೈನ್ ಅಂತ ಏನಿಲ್ಲ ಸಿಟ್ರೆ, DC ಸ್ಕ್ವಾಡ್ ಇಸ್ ಆಲ್ಸೋ ವೆಲ್ ಬ್ಯಾಲೆನ್ಸ್ ಟೀಮ್. ಒಳ್ಳೆ ಆಕ್ಷನ್ ಟೇಬಲ್ ಅಲ್ಲಿ ಆಟ ಆಡಿದಂದ್ರೆ DC. DC ಅಲ್ಲಿ ಒಬ್ರು ನಮ್ಮ ಲೆಜೆಂಡ್ ಟನ್ ಅವರು ಭಾರಿ ಚೆನ್ನಾಗಿ ನಮ್ಮ ಆಕ್ಷನ್ ರೆಡಿ ಮಾಡ್ತಾರೆ. ಯಾರ್ಯಾರಿಗೆ 5 ಕೋಟಿ ಸಿಗ್ಬೇಕಿತ್ತು
ಯಾರ 5 ಲಕ್ಷ ಸಿಗ್ಬೇಕಿತ್ತು ಅವ್ರನ್ನ 15 ಕೋಟಿಗೂ ಮಾರಿಸ್ತಾರೆ ಅಂತ ಲೆಜೆಂಡ್ ಅವರು. ನಮ್ಮ DC ಆಕ್ಷನ್ ಟೇಬಲ್ ಅಲ್ಲಿ ಅವ್ರನ್ನ ಕಿಲಾಡಿ ಅಂತ ಕರೀತಾರೆ. ಆ ಕಿಲಾಡಿಯಿಂದ ಮಾಡಿರೋ ಸ್ಕ್ವಾಡ್ ಇದು DC ಡೆಲ್ಲಿ ಕ್ಯಾಪಿಟಲ್ಸ್. ಏನಿಲ್ಲ, ಈ ಸ್ಕ್ವಾಡಿಗೆ ನಾವು ಹೆಸರು ಚೇಂಜ್ ಮಾಡಿದ್ರು ಕಪ್ ಗೆಲ್ತಾ ಇಲ್ಲ, ಜನ ಚೇಂಜ್ ಮಾಡಿದ್ರು ಕಪ್ ಗೆಲ್ತಾ ಇಲ್ಲ. ನಾವು ಗೆಲ್ತಾ ಇರಲಿಲ್ಲ, ನಮ್ದು ಆಮೇಲೆ ಮಾತಾಡ್ತಾರೆ. ಸೊ ನಾವು ಇದಕ್ಕೆ ಹೆಸರು ಚೇಂಜ್ ಮಾಡಿದ್ರು ಆಬ್ವಿಯಸ್ಲಿ ಗೆಲ್ತಾ ಇಲ್ಲ, ಜನ ಚೇಂಜ್ ಮಾಡಿದ್ರು ಗೆಲ್ತಾ ಇಲ್ಲ. ಯಾಕೋ ಒಂಥರ ನಮ್ಮ ಆಪ್ತ ಮಿತ್ರರು ಇದ್ದಂಗೆ ಇವರು. ನಮ್ದೇ ಸಿಚುವೇಶನ್ ಅದೇ ಸಿಚುವೇಶನ್ ಇವ್ರದ್ದು. ಹೆಸರು ಚೇಂಜ್ ಮಾಡ್ತಾರೆ, ಕ್ಯಾಪ್ಟನ್ ಚೇಂಜ್ ಮಾಡ್ತಾರೆ, ಪ್ಲೇಯರ್ಸ್ ಚೇಂಜ್ ಮಾಡ್ತಾರೆ. ರಿಟೈನ್ ಮಾಡ್ಕೊಳಕ್ ಆಗದೆ ಇರೋರು ರಿಟೈನ್ ಮಾಡ್ಕೊಂಡು ಕಷ್ಟಪಟ್ಟಾದ್ರು ಇಟ್ಕೋತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸುಮಾರು ಸತಿ ಪ್ಲೇ ಆಫ್ಸಿಗೂ ಬಂದಿದ್ದಾರೆ, ಆಲ್ಮೋಸ್ಟ್ ಕ್ವಾಲಿಫೈ ಆಗ್ತಾರೆ ಅನ್ನೋ ಸತಿ ಆಚೆ ಹೋಗ್ತಾರೆ, ಆಲ್ಮೋಸ್ಟ್ ಫೈನಲ್ಸ್ ಅಲ್ಲಿ ಗೆಲ್ತಾರೆ ಅನ್ನೋ ಸ್ಥಿತಿಗೂ ಅವರು. ಶ್ರೇಯಸ್ ಅಯ್ಯರ್ ಇವ್ರು ಕರ್ಕೊಂಡೋಗಿತ್ತು ಇವ್ರನ್ನ ಫೈನಲ್ಸ್. ಫಸ್ಟ್ ಟೈಮ್ ತುಂಬಾ ವರ್ಷ ಆಮೇಲೆ ಹೆಸರು ಚೇಂಜ್ ಮಾಡ್ತಿದ್ದಂಗೆ ಒಂದ್ ಒಳ್ಳೆ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನೆಕ್ಸ್ಟ್ ಇನ್ನೊಂದು ಸತಿ ಡೆಲ್ಲಿ ಹೋಗಿತ್ತು, ಬಟ್ ಅಚೀವ್ ಮಾಡಕ್ ಆಗಿರ್ಲಿಲ್ಲ ಫಿನಾಲೆ ತನಕ. ಪ್ರೆಷರ್ ಶೆಟ್ರಿ ಕ್ಯಾಪಿಟಲ್. ಬಟ್ ಡೆಲ್ಲಿ ಅವ್ರು ಹೋದಾಗ ಅಪೋಸಿಟ್ ಟೀಮ್ ಅವರು ಬಾರಿ ಚೆನ್ನಾಗಿತ್ತಲ್ಲ. ಏನಿಲ್ಲ, ಟೀಮ್ ಬಗ್ಗೆ ಬಂದ್ರೆ ರಾಹುಲ್ ಅವರ ನೀವ್ ಎಕ್ಸ್ಪ್ಲೇನ್ ಮಾಡಿ ಹೇಗಿರ್ಬೋದು ಅಂತ. ನಿಮ್ ಪ್ರಕಾರ, ನಂದಲ್ಲ, ನಿಮ್ ಪ್ರಕಾರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಆಸ್ ಅ ಕ್ಯಾಪ್ಟನ್, ಟೀಮ್ ಅಲ್ಲಿ KL ರಾಹುಲ್ ಇದ್ರು, ಅವ್ರಿದ್ರು ಕ್ಯಾಪ್ಟನ್, ನೀವು ಅಕ್ಷರ್ ಪಟೇಲ್ ಕೊಟ್ಟಿರೋದು ಏನ್ ಇಮೇಜಿನ್ ಮಾಡ್ಕೊಂಡ್ರೆ? ಒಳಗಡೆ ನ್ಯೂಸ್ ಅಂದ್ರೆ ಸ್ಪೋರ್ಟ್ಸ್ ನ್ಯೂಸ್ ಅಥವಾ ಇಂಟರ್ನಲ್ ನ್ಯೂಸ್ ಪ್ರಕಾರ KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿ ತಗೊಳ್ಳೋ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತೆ. ಸೊ ಅವ್ರ ಕಡೆಯಿಂದಾನೇ ಗಿವ್ ಅಪ್ ಮಾಡಿದ್ದಾರೆ ಕ್ಯಾಪ್ಟನ್ಸಿನ. ಬಟ್ ಅಕ್ಷರ್ ಪಟೇಲ್ ನ ಯಾಕೆ ಕ್ಯಾಪ್ಟನ್ ಮಾಡ್ತಾರೆ ಅಂದ್ರೆ, ಈ ಡೆಲ್ಲಿ ಕ್ಯಾಪಿಟಲ್ ಸ್ಕ್ವಾಡ್ ನೋಡಿದ್ರೆ ಫಾಫ್ ಡು ಪ್ಲೆಸಿಸ್ ಮತ್ತೆ ಮಿಚೆಲ್ ಸ್ಟಾರ್ಕ್ ಸೀನಿಯರ್ ಪ್ಲೇಯರ್ಸ್ ಅನ್ನೋದು ಬಿಟ್ರೆ ಐ ಡೋಂಟ್ ಸಿ ಎನಿಬಡಿ ಸೀನಿಯರ್ ದೆನ್ ಬೋತ್ ಆಫ್ ದೆಮ್. ಓಕೆ, KL ರಾಹುಲ್ ನ ತಗೋತಾರೆ, KL ರಾಹುಲ್ ಕ್ಯಾಪ್ಟನ್ಸಿ ಮಾಡಲ್ಲ ಆಬ್ವಿಯಸ್ಲಿ ಅಂದಾಗ ನಾವು ಯಾರು ಇಲ್ಲ, ಅವ್ರ ಸ್ಕ್ವಾಡ್ ಅಲ್ಲಿ ಆಪ್ಷನ್ ಇರೋದೇ ನಿಮಗೆ ಅಕ್ಷರ್ ಪಟೇಲ್ ಅವರು. ಬಟ್ ಈ ಸತಿ ಫಸ್ಟ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ನೆವರ್ ಸೀನ್ ಇನ್ ಕ್ಯಾಪ್ಟನಿಂಗ್ ಎನಿ ಟೀಮ್ ಇನ್ ಡೊಮೆಸ್ಟಿಕ್ ಆರ್ ಡೊಮೆಸ್ಟಿಕ್ ಅಲ್ಲಿ ಒಂದ್ಸತಿ ಮಾಡಿರ್ಬೇಕು ಮೋಸ್ಟ್ಲಿ ಗುಜರಾತ್. ಬಟ್ ಡೆಲ್ಲಿ ಸಮ್ IPL ಟೀಮ್ ಅಂದ್ಮೇಲೆ ಕಾಂಪಿಟೇಟಿವ್ನೆಸ್ ಜಾಸ್ತಿ ಇರುತ್ತೆ. ಮಿಕ್ಸ್ಚರ್ ಆಫ್ ಓವರ್ಸೀಸ್ ಅಂಡ್ Indian will KL Rahul open for Delhi? Yeah, for sure. KL Rahul ಸುಮಾರು ಸೀಸನ್ ಇಂದ ಜನಗಳು ಸ್ಟ್ರೈಕ್ ರೇಟ್ ಕಡಿಮೆ ಇದೆ, ಆಡ್ತಾ ಇಲ್ಲ, ಸ್ಲೋ ರನ್ ರೇಟ್ ಅಲ್ಲಿ ಆಡ್ತಿದ್ದಾರೆ, ಬಹಳ ಕೆಟ್ಟದಾಗ ಆಡ್ತಾ ಇದಾರೆ ಅಂತ ಸುಮಾರು ಜನ ಸುಮಾರು ತರದಲ್ಲಿ ಟ್ರೋಲ್ ಮಾಡಿ ಅವ್ರನ್ನ. ಸೊ ಟ್ರೋಲ್ ನ ಸುಮಾರು ಸತಿ ಅವರು ನೆಗ್ಲಿಜೆನ್ಸಿ ಅಂತ ಜಾಸ್ತಿ ಅವ್ರು ಅದನ್ನ ಕಾಂಪ್ಲಿಮೆಂಟ್ ಆಗಿ ತಗೊಂಡಿದ್ದಾರೆ. ಸುಮಾರು ಸತಿ ಇಂಡಿಯಾಗೆ ಫ್ಲೆಕ್ಸಿಬಲ್ ಪ್ಲೇಯರ್ ಅಂದ್ರೆ KL ರಾಹುಲ್ ಅಂತ ಹೇಳ್ಬೋದು. ನೀವು ನೋಡಿರ್ಬೋದು, ಓಪನಿಂಗ್ ಮಾಡಿದ್ರೆ ಮಾಡ್ತಾರೆ, ಕೀಪಿಂಗ್ ಮಾಡಿದ್ರೆ ಮಾಡ್ತಾರೆ, 5th ಪೊಸಿಷನ್ ಅಲ್ಲಿ ಆಡಿದ್ರೆ ಆಡ್ತಾರೆ, ಕೆಳಗಡೆ ಆಡುವಂತ ಆಡ್ತಾರೆ. KL ರಾಹುಲ್ ಅಂದ್ರೆ ಒಂಥರ ಟೀಮಿಗೆ ಒಂಥರ ಕೀ ಇದ್ದಂಗೆ, ಅವರು ಎಲ್ಲಿ ಬೇಕಾದ್ರೂ ಹಾಕಿದ್ರು ಯಾವ ಬೀಗ ಬೇಕಾದ್ರೂ. ಸೊ ಬಾಲಿಂಗ್ ಒಂದ್ ಬಿಟ್ಟು ಒಳ್ಳೆವೆಲ್ಲ ಮಾಡಿಸ್ಬೋದು KL ರಾಹುಲ್. ಹೌದೌದು, ಬಾಲಿಂಗ್ ಒಂದ್ಸತಿ ಮಾಡಿದ್ರೆ ಅದು ಮುಗ್ದೋಗ್ಬಿಡುತ್ತೆ. KL ರಾಹುಲ್ ಹತ್ರ ಎಲ್ಲ ಆಲ್ರೌಂಡ್ ಮುಗಿಸ್ಕೊಂಡಂಗೆ ಆಗುತ್ತೆ. KL ರಾಹುಲ್ ಜೊತೆ ಓಪನ್ ಮಾಡ್ತಾರೆ ಜೇಕಬ್ ಫ್ರೆಗ್ರಿಯರ್. ಹೋದ ವರ್ಷ ಎಕ್ಸ್ಕ್ಲೂಸಿವ್ ಬ್ಯಾಟಿಂಗ್ ಮಾಡೋದು. ಡೆಲ್ಲಿಗೆ ಹೆಂಗ್ ಹೊಡೆದ್ರು ಅಂದ್ರೆ ಹೊಡೆದ್ರು. ಇವ್ರೇನಾದ್ರೂ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಿ ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ ಪ್ಯೂರ್ ಆಗಿ. ಯಾಕಂದ್ರೆ ಇವು ಟ್ಯಾಲೆಂಟ್ ನ ನಾವು ಹೋದ್ಸತಿ ಅದೊಂದ್ಸತಿ ಸೀಸನ್ಸ್ ಗಳಲ್ಲಿ ನೋಡಿರ್ಬೋದು, ಬಹಳ ಚೆನ್ನಾಗಿ ಆಡ್ಯಾರೆ. ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಬರ್ತಾರೆ. ಈ ನೆವರ್ ಸೀಸ್ ಬೌಲರ್ಸ್, ಹೂ ಇಸ್ ದ ಬೌಲರ್, ಯಾವ ಎಕ್ಸ್ಪೀರಿಯನ್ಸ್ ಇದೆ, ಹೇಗಿದೆ, ಯಾರನ್ನೂ ನೋಡಲ್ಲ. ಈ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಬಾಲ್. ಜಸ್ಟ್ ಬಾಲ್ ಬಂದ, ನಾವು ಅದನ್ನ ಹೇಗೆ ಹಿಟ್ ಮಾಡಿದ್ವಿ, ಎಲ್ಲಿ ಹಿಟ್ ಮಾಡಿದ್ವಿ, ನನ್ನ ಟೀಮ್ ನಾನು ಬಂದ ಅಷ್ಟೇ ಮಾಡ್ತಾರೆ ಹೊರತು ನಾನು ಔಟ್ ಆಗ್ತೀನಿ, ಔಟ್ ಆಗಲ್ಲ, ನಾನಿನ್ನು ಯಂಗ್ ಪ್ಲೇಯರ್, ಹೆಂಗ್ ಆಡ್ಲಿ ನಾನು, ಯಾವುದೇ ತರದ ಈ ತರ ಕಾನ್ವರ್ಸೇಷನ್ ಅವ್ರ ತಲೆ ಓಡೋದೇ ಇಲ್ಲ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ ನಮ್ 2 ಬ್ಯಾಟ್ಸ್ಮನ್ ಗಳು ಆಗ್ತಾರೆ. ಥರ್ಡ್ ನಾವು ಆಬ್ವಿಯಸ್ಲಿ ನಮಗೆ ಗೊತ್ತು ಫಾಫ್ ಡು ಪ್ಲೆಸಿಸ್ ಅವರು. ನಿಮ್ ಪ್ರಕಾರ ಫಾಫ್ ಡು ಪ್ಲೆಸಿಸ್ ಬರ್ತಾರೆ? ಶೋರ್, ಫಾಫ್ ಡು ಪ್ಲೆಸಿಸ್ ನ ಒಂದು ಫಸ್ಟ್ ಡೌನ್ ಕಳಿಸಬಹುದು, ಇಲ್ಲಾಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯೂಸ್ ಮಾಡಬಹುದು. ಯಾಕಂದ್ರೆ ಜೇಕ್ ಅವರು ಯಂಗ್ ಪ್ಲೇಯರ್,
ಅವ್ರನ್ನ ಬಿಡ್ತಾರೆ. ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಗೆ ಅವ್ರ ಮೇಲೆ ಪ್ರೆಷರ್ ಹಾಕೋದಕ್ಕಿಂತ ಸೊ ರಾಹುಲ್ ಅವರೇ ನನ್ನ ಪ್ರಕಾರ ಫಾಫ್ ಅವ್ರನ್ನೇ ಬಿಡ್ಬೋದು ಅನ್ಕೊಂತೀನಿ. KL ರಾಹುಲ್ ಮತ್ತೆ ಫಾಫ್ ಆಡಿದ್ರೆ ಒಳ್ಳೆ ಬ್ಯಾಟಿಂಗ್ ಪಾರ್ಟ್ನರ್ಶಿಪ್ ತರ್ಬೋದು. ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಗಳು ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದ್ರ ಮೇಲೆ ಟೀಮ್ ನೆಕ್ಸ್ಟ್ ಹೇಗ್ ಆಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇದನ್ನ ನಾವು T20 ವರ್ಲ್ಡ್ ಕಪ್ ಅಲ್ಲಿ ನಮ್ ರೋಹಿತ್ ಶರ್ಮಾ ಆಡಿದ್ದು ನೋಡಿರ್ಬೋದು. ಯಾವಾಗ ಒಬ್ಬ ಓಪನರ್ ಎಕ್ಸ್ಪ್ಲೋಸಿವ್ ಆಗಿ ಆಡ್ತಾನೆ, ಅಪೋಸಿಟ್ ಟೀಮ್ ಅವರು ಅಷ್ಟೇ ಡಿಫೆನ್ಸಿವ್ ಆಗಿ ಆಡಕ್ ಶುರು ಮಾಡ್ತಾರೆ. ಯಾವಾಗ ಆ ಎಕ್ಸ್ಪ್ಲೋಸಿವ್ ಆಟದಿಂದ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಗೆ ಯಾವ ತರ ಕಾನ್ಫಿಡೆನ್ಸ್ ಇರುತ್ತೆ ಅಂದ್ರೆ ನಮ್ಮ ಓಪನರ್ಸ್ ಚೆನ್ನಾಗಿ ರನ್ ಮಾಡ್ಕೊಟ್ಟಿದ್ದಾರೆ, ಬಟ್ ನಾವು ಅದನ್ನ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಅಷ್ಟೇ ಎಕ್ಸ್ಪ್ಲೋಸಿವ್ ಆಗಿ ಆಡಕ್ಕೆ. ಬ್ಯಾಟ್ಸ್ಬಾಲ್ ಶೆಟ್ರೆ, ಅಲ್ಲಿಗೆ ಬಂದ್ರೆ ನಿಮ್ಮ ಹತ್ರ ಈ ಟೀಮ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇಲ್ಲ. ನೀವೀಗ ಅಕ್ಷರಿಗೆ ಹಾಕ್ತೀರಾ, ಯಾರೇನ್ ಹಾಕೋದು ಅಂತ ಚಿಂತೆ ಶುರು ಆಗುತ್ತೆ. ಸೊ ನಮ್ಮ ಇದ್ರದ್ದು ಅಂದ್ರೂ ಒಂದು 11 ಅಂತ ನಾವು ಸೆಟ್ ಮಾಡ್ಕೋಬೇಕಾಗ್ತದೆ. 11 ಅಂತ ಸೆಟ್ ಮಾಡೋದಾದ್ರೆ ಫಾಫ್ ಅವರು, KL ಅವರು, KL ಆದ್ಮೇಲೆ ನಮ್ಮ ಜೇಕ್ ಆದ್ಮೇಲೆ ಆಬ್ವಿಯಸ್ಲಿ ನಮ್ಮ ಅಕ್ಷರ್ ಅವರು ಬಹಳ ಚೆನ್ನಾಗಿ ಇಂಡಿಯಾಗೆ T20 ಆಡ್ಕೊಟ್ಟಿದ್ದಾರೆ, ಪ್ರೂವ್ ಮಾಡ್ಯಾರೆ ಅಂತ ಹೇಳ್ಬಹುದು. ಬಟ್ ಸ್ವಲ್ಪ ಅವರು ಇನ್ನು ಅಡ್ಜಸ್ಟ್ ಆಗಿಲ್ಲ. ಬಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಅದು ಅವ್ರ ಡಿಸಿಷನ್. ಸೊ ಅವ್ರಿಗಿಂತ ಚೆನ್ನಾಗಿ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಗಳು ಇನ್ನ ಸುಮಾರು ಜನ ಇದ್ದಾರೆ. ಕರುಣ್ ನಾಯರ್ ಅವರು ಇದ್ದಾರೆ, ಅವ್ರನ್ನ ತಗೋಬಹುದು. ನೆಕ್ಸ್ಟ್ ಬರೋದಾದ್ರೆ ನಾವು ಬ್ಯಾಟ್ಸ್ಮನ್ ಗಳಲ್ಲಿ ಸುಮಾರು ಓವರ್ಸೀಸ್ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನೂ ಯೂಸ್ ಮಾಡ್ಕೊತಾರೆ ಅಂತ ಅನ್ಕೊಳ್ತೀನಿ. ಸೊ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಶೆಟ್ರೆ ಅವ್ರದ್ದು ಒನ್ ಆಫ್ ದಿ ಫೈನ್ ಬಾಲರ್ಸ್ ಮಿಚೆಲ್ ಸ್ಟಾರ್ಕ್ ಬಿಟ್ರೆ ನಮ್ಮ ಮೋಹಿತ್ ಶರ್ಮಾ, ಟಿ ನಟರಾಜನ್, ಮುಖೇಶ್ ಕುಮಾರ್ ಇಂಡಿಯನ್ ರಾ ಟ್ಯಾಲೆಂಟ್. ಅವ್ರನ್ನ ಡೆಲ್ಲಿ ಆಡ್ಸಲ್ಲ ಅಂದ್ರೆ ಅದು ಚಾನ್ಸೇ ಇಲ್ಲ. ಯಾಕಂದ್ರೆ ಡೆಲ್ಲಿಗೆ ಅವರು ಸುಮಾರು 2 ಸೀಸನ್ ಇಂದ ಆಡ್ತಾನೆ ಬರ್ತಾ ಇದಾರೆ. ಅವರು ಪ್ಲೇಯಿಂಗ್ 11 ಅಲ್ಲಿ ಇರೋದು ಫಿಕ್ಸ್. ಕುಲ್ದೀಪ್ ಯಾದವ್ ಎಕ್ಸ್ಪೆಕ್ಟ್ ಅವ್ರು ಎಕ್ಸ್ಪೆಕ್ಟ್ ಅವರೇ ಹೌದು. ಯಾಕಂದ್ರೆ ಅವ್ರ ಬೌಲಿಂಗ್ ಮ್ಯಾಜಿಕ್ ಇಂದಾನೆ ನಾವು ಆಲ್ಮೋಸ್ಟ್ ಸಿಟಿ ಆಗ್ಲಿ ನಮ್ಮ T20 ವರ್ಲ್ಡ್ ಕಪ್ ಆಗ್ಲಿ ಅವ್ರ ಕಡೆಯಿಂದ ಸುಮಾರು ಕಾಂಟ್ರಿಬ್ಯೂಷನ್ ಇದೆ. ಸೊ ಡೆಲ್ಲಿಗೂ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ. ಬಟ್ ಒಂದು ಕ್ವಶನ್ ಶೆಟ್ರೆ, ವಿಲ್ ದೇ ಕ್ವಾಲಿಫೈ ಟು ಪ್ಲೇ ಆಫ್? ಸ್ವಲ್ಪ ಟಫ್ ಇದೆ ನನ್ನ ಪ್ರಕಾರ. ಡೆಲ್ಲಿಗೆ ಟಫ್ ಇದೆ. ಯಾಕಂದ್ರೆ ಹೊಸ ಲೀಡರ್, ಇನ್ಎಕ್ಸ್ಪೀರಿಯನ್ಸ್ ಅಂತಾನೂ ಹೇಳಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಅಂತಾನೂ ಹೇಳಕ್ಕಾಗಲ್ಲ. ವೆಲ್ ಬ್ಯಾಲೆನ್ಸ್ಡ್ ಟೀಮ್ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದು ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್, ಒಂದು IPL ಗೆ ಕಾಂಪೀಟ್ ಮಾಡೋ ತರ ಟೀಮ್ ಅಂತ ಹೇಳ್ಬೋದು. ಈ 11 ನಾನು ಕ್ವಾಲಿಫೈ ಆಗಕ್ಕೆ ಖಂಡಿತ ಸ್ವಲ್ಪ ಐ ಥಿಂಕ್ ದೇ ಆರ್ ನಾಟ್ ಕ್ವಾಲಿಫೈ. ನೆಕ್ಸ್ಟ್ ಟೀಮ್ ಬಗ್ಗೆ ಬಂದ್ರೆ ಮೋಸ್ಟ್ ನನ್ನ ಪ್ರಕಾರ ನನಗೆ ಏನಾದ್ರೂ ಟೀಮ್ ಹೀಗ್ ಮಾಡ್ಬೇಕು ಅಪ್ಪ, ಟೀಮ್ ಮೆಂಟರ್ ಹೇಗಿದ್ದಾನೆ ಅಂತ ನೋಡಿದ್ರೆ ಬಂದ್ರೆ ಇದು GT. ಫಸ್ಟ್ ಸೀಸನ್ ಬರ್ತಾರೆ, ಕಪ್ ಗೆಲ್ತಾರೆ. ಸೆಕೆಂಡ್ ಸೀಸನ್ ಬರ್ತಾರೆ, ಪ್ಲೇ ಆಫ್ ತನಕ ಹೋಗ್ಬಿಟ್ಟು ಫೈನಲ್ ಆಡ್ತಾರೆ. ನೆಕ್ಸ್ಟ್ 2 ಸೀಸನ್ ಆಲ್ಮೋಸ್ಟ್ ಗೆಲ್ತಾರೆ, ಆದ್ರೆ ಗೆಲ್ಲಕ್ಕಾಗಲ್ಲ. ಒನ್ ಮ್ಯಾನ್ ಅಷ್ಟೇ ಅಡ್ಡ ಬರೋಲ್ಲ ಅಲ್ಲಿ. ಆಮೇಲೆ 2 ಸೀಸನ್ ಏನಾಯ್ತು ಗೊತ್ತಿಲ್ಲ. ಆಬ್ವಿಯಸ್ಲಿ ಈ ಒಂದು ಸೀಸನ್ ಅದಾದ್ಮೇಲೆ ಏನ್ ಮಾಡ್ಕೊಂಡು ಅಂತ ಅವ್ರಿಗೆ ನಾವು ಯೋಚನೆ ಮಾಡಕ್ಕೂ ಬಹಳ ಕಷ್ಟ ಆಗ್ಬೋದು. ಯಾಕಂದ್ರೆ GT ಒಂಥರ ಅಂಡರ್ ಡಾಗ್ ಟೀಮ್ ಅಂತಾನೆ ಟ್ರೀಟ್ ಮಾಡಿದ್ರು ಸ್ಟಾರ್ಟಿಂಗ್ ಸ್ಕ್ವಾಡ್ ಅಲ್ಲಿ. ಆನ್ ಪೇಪರ್ ಬಂದಾಗ, ಫಸ್ಟ್ ಆಕ್ಷನ್ ಅಲ್ಲಿ ಹೊಸದಾಗಿ GT ಬಂದಾಗ, ಆನ್ ಪೇಪರ್ ಬಂದಾಗ ಆಬ್ವಿಯಸ್ಲಿ GT ಯಾರೂ ಫೈನಲ್ಸ್ ಬರ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಪಾಂಡೆ ಅವ್ರನ್ನ ಕ್ಯಾಪ್ಟನ್ ಮಾಡ್ಕೊಂಡಿದ್ರು. ಹೊಸ ಸ್ಕ್ವಾಡ್, ರಶೀದ್ ಖಾನ್, ಶುಭ್ಮನ್ ಗಿಲ್, ಶಮಿ ಮತ್ತೆ ಹಾರ್ದಿಕ್ ಪಾಂಡ್ಯ, ಈ 4 ಜನ ನೋನ್ ನೇಮ್ಸ್ ಇದ್ವು. ಮತ್ತೆ ನಮ್ಮ IPL ನ ಕೂಲ್ ಹೆಡ್ ಅಂತ ಕರ್ಸ್ಕೊಳ್ಳೋದು ತಿವಾತಿ ಅವ್ರನ್ನ ಬೇರೆ ತಗೊಂಡಿದ್ರು. ಬಟ್ ಅವ್ರ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ ಯಾರಿಗೂ. ಬಟ್ ದೇವರ್ ಅಂಡರ್ ಡಾಗ್ಸ್. ಫಸ್ಟ್ ಸೀಸನ್ ಬಂದಾಗ ದೇವರ್ ಟೋಟಲಿ ಅಂಡರ್ ಡಾಗ್ಸ್. ಒಂದು ಪೇಪರ್ ಮೇಲೆ ಟೀಮ್ ನೋಡಿದಾಗ ಈ ಟೀಮ್ ಕ್ವಾಲಿಫೈ ಆಗಲ್ಲ ಅಂತಾನೆ ಒಂದು ನಿರ್ಧಾರಕ್ಕೆ ಬಂದಿದ್ರು. ನಾನು ನಮ್ಮ DK ಸಾಹೇಬ್ ಅವರು ಇದ್ದಾರಲ್ಲ, ಅವರು ಒಂದು ಮಾತು ಹೇಳಿದ್ ಕೇಳಿದ್ದೆ. I think GT will qualify and win the IPL title because I think Hardik Pandya can lead this team effectively. GT playing 11 ಬಗ್ಗೆ ಬಂದ್ರೆ ಶುಭ್ಮನ್ ಗಿಲ್, ನಂಗೆ ಹೇಳಕ್ ಬರಲ್ಲ ಅವನ
ಬಾಸ್ ಶುಭ್ಮನ್ ಗಿಲ್ ಮಿಸ್ ಆಗ್ತಾಳೋದು ಭಾರಿ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರು ಇಂಟರ್ನ್ಯಾಷನಲ್ ಕ್ರಶ್. ಆಮೇಲೆ ನೋಡಿ ನಿಬ್ಬಿ ಎಲ್ಲ ಬಂದ್ಬಿಟ್ಟು ಆಮೇಲೆ ಕಮೆಂಟ್ ಸೆಕ್ಷನ್ ಆಮೇಲೆ ಕಮೆಂಟ್ ಸೆಕ್ಷನ್ ಬೈಯೋದು ನೋಡ್ಕೋಬೇಕಾಗ್ತೀರ ಅವರೇ. ನೀವು ಈ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಶುಭ್ಮನ್ ಗಿಲ್ ಮತ್ತೆ ಜಾಸ್ ಬಟ್ಲರ್ ಓಪನಿಂಗ್ ಫಿಕ್ಸ್, ಎಕ್ಸ್ಪ್ಲೋಸಿವ್ ಓಪನಿಂಗ್. ನಾವು ಜಾಸ್ ಬಟ್ಲರ್ ಅನ್ನು ಹೇಳಕ್ ಮಾತಾಡ್ಸಂಗೆ ಇಲ್ಲ. ನನ್ನ ಪ್ರಕಾರ ಟಾಪ್ 2 ಓಪನಿಂಗ್ ಪೇಸ್. ಇಬ್ರು ಹೊಡೆಯಕ್ ಶುರು ಮಾಡಿದ್ರೆ ಮುಂದೆ ಇರೋರು ತಡ್ಕೋಬೇಕಷ್ಟೇ. ಅವರು ಯಾವ ತರ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ನಾವು ಟೀ ಕುಡಿಯಕ್ಕೂ ಕಷ್ಟ ಪಡ್ತಿರ್ತೀವಿ, ಅವ್ರು ಆರಾಮಾಗಿ ಸ್ಕೋರ್ ಮಾಡ್ಬಿಡ್ತಾರೆ. 100 ಅನ್ನೋದು ಅವ್ರಿಗೆ ಚಾಕ್ಲೇಟ್ ಆರಾಮ. ಬಟ್ ನಮ್ ಶುಭ್ಮನ್ ಗಿಲ್ ಆತರ ಅಲ್ಲ, ಸ್ವಲ್ಪ ಲೇಟ್ ಆಗಿ ಶುರು ಮಾಡ್ತಾರೆ. ಒಳ್ಳೆ ಪ್ಲೇಯರ್, ಕ್ಯಾಪ್ಟನ್ ಕೂಡ ಕೊಟ್ಟಿದ್ದಾರೆ, ಯಂಗೆಸ್ಟ್ ಕ್ಯಾಪ್ಟನ್ ಅಂತಾನೂ ಹೇಳ್ಬೋದು. ನನ್ನ ಪ್ರಕಾರ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ, ಒಂದು ಸೀಸನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಈಸ್ ನಾಟ್ ಅನ್ ಎಫೆಕ್ಟಿವ್ ಲೀಡರ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಹೋದ್ಸತಿ ಜಿಟಿ ನ ಚೆನ್ನಾಗಿ ಲೀಡ್ ಮಾಡಕ್ ಆಗಿಲ್ಲ ಅವ್ರ ಕೈಲಿ. ಹಾರ್ದಿಕ್ ಪಾಂಡ್ಯ ಅವರ ಜಿಟಿ ಕಂಪೇರ್ ಮಾಡಿದ್ರೆ ಶುಭ್ಮನ್ ಗಿಲ್ ಅವರ ಜಿಟಿ ಭಾರಿ ನೆಗ್ಲಿಜೆನ್ಸಿಗಿಂತ ಜಾಸ್ತಿ ದೇ ಆರ್ ನಾಟ್ ಅಪ್ ಟು ದಿ ಫೈಟ್. ಹೇಗೆ ಫೈಟ್ ಮಾಡಬೇಕು, ಹೇಗೆ IPL ಮ್ಯಾಚ್ ಅಲ್ಲಿ ಆಡ್ಬೇಕು ಅನ್ನೋ ಕ್ಲೂನೇ ಇಲ್ದೇ ಇರೋ ತರ ಆಡ್ತಾ ಇದ್ರು. ಬಟ್ ಜಿಟಿ ವಾಸ್ ಡಿಫರೆಂಟ್ ವೆನ್ ಹಾರ್ದಿಕ್ ಪಾಂಡ್ಯ. ಬಟ್ ನೆಹರಾ ಅವರಿದ್ದಾರೆ, ನೆಹರಾ ಎಳ್ನೀರ್ ಕುಡ್ಕೊಂಡು ಮ್ಯಾಚ್ ನ ಗೆಲ್ಸ್ತಾರ. ನಮ್ಮ ಫುಟ್ಬಾಲ್ ಮ್ಯಾನೇಜರ್ ಇದ್ದಂಗೆ ಅವ್ರು ಒಂದ್ ಕಡೆ ಕೂರೋದೇ ಇಲ್ಲ. ಪ್ರತಿ ಬಾಲ್ಗೂ ಅವ್ರದೇ ಸಜೆಷನ್ ಇರ್ಬೇಕು, ಪ್ರತಿ ಬ್ಯಾಟ್ಸ್ಮನ್ಗೂ ಅವ್ರದೇ ಸಜೆಷನ್ ಇರ್ಬೇಕು. ಲೆಂತ್ ಬಾಲ್, ಒಂದೇ ಬಾಲ್ ಲೆಂತ್ ಬಾಲ್. ನೆಕ್ಸ್ಟ್ ಬರೋದು ಗ್ರೇಟ್ ಟ್ಯಾಲೆಂಟ್. 2 ವರ್ಷದಿಂದನೂ ಜಿಟಿಗೆ 3 ವರ್ಷದಿಂದನೂ ಜಿಟಿಗೆ ಒಳ್ಳೆ ಸ್ಕೋರ್ ತಂದ್ಕೊಟ್ಟಿದ್ದಾರೆ, ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ, ರಿಟೈನ್ ಮಾಡ್ಯಾರ ಅವ್ರನ್ನ. ನೆಕ್ಸ್ಟ್ ಬಂದ್ರೆ ನಮ್ಮ ಶಾರುಖ್ ಖಾನ್ ಅವ್ರನ್ನ ಫೋರ್ತ್ ಆಡಿಸ್ತಾರೆ. ಆಬ್ವಿಯಸ್ಲಿ ಯಾಕಂದ್ರೆ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಅವರು. ಇನ್ನೇನ್ ಶುರು ಮಾಡ್ಕೊಂಡಿದ್ರು ಓವರ್ ಸೀಸನ್, ಬಟ್ ಆಡಕ್ಕಾಗಿಲ್ಲ ಕ್ಲೀನ್ ಆಗಿ. ಬಟ್ ಈ ವರ್ಷ ಆಡ್ತಾರೆ, ಬಟ್ ಈ ವರ್ಷ ಆಡ್ಬೋದು. ಯಾಕಂದ್ರೆ ಈ ವರ್ಷ ಫ್ರೆಶ್ ಸೀಸನ್. ಎಲ್ಲರೂ ನಿಮ್ಮ ಫೇವರೆಟ್ ಪ್ಲೇಯರ್ಸ್ ಗಳು ಒಂದು ಟೀಮ್ ಇಂದ ಇನ್ನೊಂದು ಟೀಮಿಗೆ ಸಫಲ್ ಆಗಿದ್ದಾರೆ. ಈ ಟೀಮ್ಗೆ ಆ ಟೀಮ್ಗೆ ಅಂತ ಸಪೋರ್ಟ್ ಮಾಡದೇ ಇಲ್ಲ, ಆ ತರ ಮಾಡ್ಕೊಂಡಿದೀವಿ. ವಿಲ್ ಗ್ಲೆನ್ ಫಿಲಿಪ್ ಪ್ಲೇ ಇನ್? ಆಬ್ವಿಯಸ್ಲಿ ಅವ್ರ ರಿಯಾಕ್ಷನ್ ಟೈಮ್ ಅಂತೂ ನಾವು ಬಾರಿ ಕಾಯ್ತಾ ಇರ್ತೀವಿ. ವಿರಾಟ್ ಕೊಹ್ಲಿ ವಿಕೆಟ್ ತೆಗ್ದಿರೋ ಒಂದೇ ಬೇಜಾರು. ಏನ್ ಹೇಳಿ, ಆ ಫೀಲ್ಡ್ ಸೆಟ್ ಅವನಿದ್ದ ಅಂದ್ರೆ ಬಾಲ್ ಆ ಕಡೆ ಹೋಗಲ್ಲ, ಬಾಲ್ ಕೈ ಮಾಡುತ್ತೆ. ಅವ್ರ ಕೈಯಲ್ಲಿ ಮ್ಯಾಗ್ನೆಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರಂತೂ ಆರೋದು ಆಡ್ತಿರ್ತಾರೆ. ತುಂಬಾ ಜನ ಗೊತ್ತಿರಲ್ಲ, ಈಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಹೌದೌದು, ಬಾಲಿಂಗು ಮಾಡ್ತಾರೆ. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಬಗ್ಗೆ ಹೇಳಿ. ವಾಷಿಂಗ್ಟನ್ ಸುಂದರ್ ಒಳ್ಳೆ ಪ್ಲೇಯರ್, ಓಪನಿಂಗ್ ಕಳ್ಸಿದ್ರೆ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ಅವ್ರು ಚೆನ್ನೈಯಲ್ಲಿ ಆಡ್ಬೇಕಾರೆ, ಚೆನ್ನೈ ಲೋಕಲ್ ಪ್ಲೇಯರ್ ಆಡ್ಬೇಕಾದ್ರೆ ಅವ್ರು ಓಪನಿಂಗ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆದ್ರೆ ಇವ್ರಿಗೆಲ್ಲೂ ಓಪನಿಂಗ್ ಕಳ್ಸಿಲ್ಲ. RCB ಒಂದ್ 2 ಸತಿ ಕಳ್ಸಿದ್ರು, ಬಟ್ ಹಿ ಕಾಂಟ್ ಪ್ರೂವ್ ದಟ್. ವಿಲ್ ಹಿ ಪ್ರೂವ್ ಇನ್ ಜಿಟಿ? ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಪ್ರೂವ್ ಮಾಡಕ್ ಬಿಡೋದಕ್ಕಿಂತ ಅವರು ಭಾರಿ ಕ್ರಿಟಿಕಲ್ ಸಿಚುವೇಶನ್ ಗಳಲ್ಲೇ ಫೀಲ್ಡಿಗೆ ಇಳಿಬಹುದು. ಯಾಕಂದ್ರೆ ಆಲ್ಮೋಸ್ಟ್ ಒಬ್ಬ 4-5 ಬ್ಯಾಟ್ಸ್ಮನ್ ಗಳು ಹೋಗಾದ್ಮೇಲೆ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಆಲ್ಮೋಸ್ಟ್ 14-15 ಓವರ್ ಮೇಲೆ ಮುಗ್ದೋಗಿರುತ್ತೆ ಅಷ್ಟೊತ್ತಿಗೆ. ಸೊ ಅವ್ರು ಏನಿದ್ರು ಬಂದು ಎಕ್ಸ್ಪ್ಲೋಸಿವ್ ಆಗಿ ಆಡ್ಬೇಕು ಹೊರತು ವಿಕೆಟ್ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಬಟ್ ಅವ್ರ ಪರ್ಸನಲ್ ಸ್ಟ್ಯಾಟ್ಸ್ ಬಗ್ಗೆ ಚಿಂತೆ ಮಾಡಂಗಿಲ್ಲ. ನೆಕ್ಸ್ಟ್ ಬಂದ್ರೆ ನಮ್ಮ ರಾಹುಲ್ ತಿವಾರಿ ಅವರು. ನಿಮ್ಮ ಹೆಸರು ಏನಿಲ್ಲ, ಒಂದು ಮ್ಯಾಚ್ ಅಂತೂ ಗೆಲ್ಸ್ಕೊಡ್ತಾರೆ. ಒಂದು ಮ್ಯಾಚ್ ಅಂತೂ ಗೆಲ್ಸ್ಕೊಡ್ತಾರೆ, ಆದ್ರೆ ಎಲ್ಲ ಮ್ಯಾಚ್ ಒಂದು ಮ್ಯಾಚ್ ಅಲ್ಲಿ ಆಡಿದ್ರೆ ಇನ್ನೊಂದು ಮ್ಯಾಚ್ ಅಲ್ಲಿ ಆಡಲ್ಲ. ಕನ್ಸಿಸ್ಟೆನ್ಸಿ ಲ್ಯಾಕ್ಸ್. ಹೌದೌದು. ಈಗ ಬಾಲಿಂಗ್ ಕಡೆ ಬಂದ್ರೆ ದೇ ಹ್ಯಾವ್ ಅ ಸ್ಟ್ರಾಂಗ್ ಬಾಲಿಂಗ್ ಲೈನ್ ಅಪ್ ಸ್ಟಾರ್ಟಿಂಗ್ ವಿತ್ ಮೊಹಮ್ಮದ್ ಸಿರಾಜ್. ನಮ್ ಟೀಮ್ ಅವರೇ ಓಡಿಸ್ಬಿಟ್ರು. ಹೌದು, ಏನ್ ಮಾತಾಡ್ತೀರಾ ಸಿರಾಜ್ ಬಗ್ಗೆ? ಸಿರಾಜ್ RCB ಮ್ಯಾಚ್ ಇದ್ದಾಗ ಏಪ್ರಿಲ್ 2ನೇ ತಾರೀಕು ಮ್ಯಾಚ್ ಇದೆ. ಏನ್ ಅನ್ಕೋತೀರಾ ಅವತ್ ಹೇಗಿರುತ್ತೆ ಸೀನ್? ವಿರಾಟ್ ಬ್ಯಾಟಿಂಗ್, ಸಿರಾಜ್ ಬಾಲಿಂಗ್, ಹೇಗೆ ಅನ್ಸ್ಬೋದು? ಏನು ಮಾಡಕ್ಕಾಗಲ್ಲ. ವಿಧಿ ಅನ್ನೋದು ಈ IPL ನಲ್ಲಿ ಏನಂದ್ರೆ ಸೆಂಟಿಮೆಂಟ್ಗಳಿಲ್ಲ. ಒಂದು ಟೀಮ್ ಇಂದ ಇನ್ನೊಂದು ಟೀಮಿಗೆ ಆರಾಮಾಗಿ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇದು ಪ್ಲೇಯರ್ಸ್ ಗಳ ಕೈಯಲ್ಲಿ ಏನು ಇರಲ್ಲ. ಆಪ್ಷನ್ ಟೇಬಲ್ ಮೇಲೆ ಮತ್ತೆ ನಮ್ಮ IPL ಟೀಮ್ ಓನರ್ಸ್ ಮೇಲೆ ಇರುತ್ತೆ. ಆಬ್ವಿಯಸ್ಲಿ ಅವ್ರು ಹೇಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಯಾವ ಪ್ಲೇಯರ್ಸ್ ನ ಅವರು ಅವ್ರದೇ ಅನಾಲಿಸಿಸ್ ಮೇಲೆ ತಗೊಂತಾರೆ, ಬಿಡ್ತಾರೆ. ಬಟ್ ರೈವಲ್ರಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಸಿರಾಜ್ ಮತ್ತೆ ವಿರಾಟ್ ಅವ್ರದ್ದು ಅಣ್ಣ ತಮ್ಮನ ತರ ಇದ್ದವರು ಇವಾಗ ರಾಮ ಲಕ್ಷ್ಮಣ ತರ ಆಗ್ತಾರೆ. ಕರು ಅದ್ ಬಿಟ್ಟ ಆಮೇಲೆ ಸಿರಾಜ್ ಬಿಟ್ರೆ ಇನ್ನೊಬ್ರು ಒಳ್ಳೆ ಬೌಲರ್ಸ್ ಯಾರು ಇರೋದಂದ್ರೆ ಪ್ರಸಿದ್ಧ ಕೃಷ್ಣ ಮತ್ತೆ ಕಗಿಸೋ ರಬಾಡ್. ಇಬ್ರು ಕ್ಲೀನ್ ಆಗಿ ಬಾಲಿಂಗ್ ಮಾಡಿದ್ರು ಅಂದ್ರೆ ಎಲ್ಲೂ ಹೋಗಲ್ಲ. ಇಶಾಂತ್ ಶರ್ಮಾನು ಇದಾರೆ,
ಸಾಯಿ ಕಿಶೋರ್ ಇದ್ದಾರೆ. ಒಳ್ಳೆ ಪ್ಲೇಯಿಂಗ್ 11 ಆಗುತ್ತೆ ಕ್ಲೀನ್ ಆಡ್ಸಿದ್ರೆ. ನನ್ನ ಪ್ರಕಾರ ನೀವು ಶಾರುಖ್ ಖಾನಿಗೆ ಹೋಗೋದು ಬೇಡ. ಮಹಿಪಾಲ್ ಲೋಮ್ರೋ ಯಾರು ನೋಡಿಲ್ಲ, ಡೊಮೆಸ್ಟಿಕ್ ನೋಡಲ್ಲ, ಅವ್ರಿಗೆ ಗೊತ್ತಿರಲ್ಲ. ಬಟ್ ಮಹಿಪಾಲ್ ಲೋಮ್ರೋ ತುಂಬಾ ಚೆನ್ನಾಗಿ ಆಡಿ ಅನಿಸುತ್ತೆ ಈ ಸೀಸನ್ ಅಲ್ಲಿ. ನೀವು ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. RCB ಬಿಟ್ಟಾಗೆ ಅನ್ಸಿತ್ತು ನನಗೆ, ಯಾಕೆ ಬಿಟ್ರಪ್ಪ, ಅನ್ಕ್ಯಾಪ್ ಪ್ಲೇಯರ್ ಆರಾಮಾಗಿ ಹಿಡ್ಕೋಬಹುದಾಗಿತ್ತು ಅಂತ. ಬಟ್ ಯು ಶುಡ್ ಸಿ ಫಾರ್ ಹಿಮ್. ಬಿಟ್ರೆ ಟೀಮ್ ಇಸ್ ವೆಲ್ ಬ್ಯಾಲೆನ್ಸ್ಡ್. ಏನ್ ಅನ್ಕೋತೀರಾ, ದೇ ವಿಲ್ ಕ್ವಾಲಿಫೈ ಆರ್ ನಾಟ್? ಈ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ, ಬಟ್ ಎಕ್ಸಿಕ್ಯೂಟ್ ಮಾಡೋದು ಬರ್ಬೇಕು. ಶುಭ್ಮನ್ ಗಿಲ್ ಅವರು ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಟೀಮ್ ಎಷ್ಟು ಬ್ಯಾಲೆನ್ಸ್ ಆಗಿದೆ ಅಂತ ತಗೋಬಹುದು. ಯಾಕಂದ್ರೆ GT ಅವರು ಸ್ಟಾರ್ಟಿಂಗ್ ಸೀಟ್ ಅಲ್ಲಿ ಬಂದಾಗ ಅಂಡರ್ ಡಾಗ್ಸ್, ಇವಾಗ ಬ್ಯಾಲೆನ್ಸ್ ಟೀಮ್ ಆಗಿ ಕಾಣಿಸ್ತಾ ಇದ್ರು. ಅವರು ಹೇಗೆ ಆಡ್ತಾರೆ ಅನ್ನೋದು ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಹೇಗೆ ಅದನ್ನ ನಡೆಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಟ್ ಸಿ, ದೇ ಆರ್ ಇನ್ 50-50 ಚಾನ್ಸಸ್ ಪ್ಲೇ ಆಫ್ ಗೆ ಬರ್ಬೋದು, ಬರ್ದಲೇನೋ ಇರ್ಬೋದು. ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು, ಇಲ್ಲ ಇನ್ ಎಕ್ಸ್ಪೀರಿಯನ್ಸ್ ಇಂದ ಸ್ವಲ್ಪ ಸೀಸನ್ ಅಲ್ಲಿ ಡಲ್. ಬೇರೆ ಟೀಮ್ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ರೆ, ಲಾಸ್ಟ್ ಇಯರ್ ವಿನ್ನರ್ಸ್ KKR, ನಿಮ್ಮೆಲ್ಲರ ಶಾರುಖ್ ಖಾನ್ ಅವರ ತಂಡ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ವಿನ್ನಿಂಗ್ ಕ್ಯಾಪ್ಟನ್ ಇಲ್ಲ, ವಿನ್ನಿಂಗ್ ಮೆಂಟೋರ್ ಇಲ್ಲ, ವಿಲ್ ದೇ ಕ್ಯಾನ್ ವಿನ್ ದಿಸ್ ಸೀಸನ್? ವಿನ್ ಆಗೋದಕ್ಕೆ ಯಾರು ಕಾರಣ ಅಂತಾನೂ ಹೇಳಕ್ಕಾಗಲ್ಲ. ಶ್ರೇಯಸ್ ಅಯ್ಯರ್ ಗ್ರೇಟ್ ಕ್ಯಾಪ್ಟನ್ಸಿ, ಬಟ್ ಶ್ರೇಯಸ್ ಅಯ್ಯರ್ ಕ್ರೆಡಿಟ್ ನ ಸುಮಾರು ಸತಿ ಗೌತಮ್ ಗಂಭೀರ್ ಅವರು ತಾಂಡು ಅಂತ ನಾನು ಹೇಳ್ತೀನಿ. ಅವ್ನು ಹೇಳಬಿಟ್ಟಿರಲ್ಲ, ಶ್ರೇಯಸ್ ಅಯ್ಯರ್ ಓಪನ್ ಆಗಿ ಹೇಳ್ಬಿಟ್ಟಿರ, ಅಂದ್ರೆ ನಾನು ವಿನ್ನಿಂಗ್ ಕ್ಯಾಪ್ಟನ್, ನನಗೆ IPL ಇಂದ ವಿನ್ ಆಗಿದ್ದೀನಿ, ನನಗೆ ಕ್ರೆಡಿಟ್ ಸಿಕ್ಕಿರೋದು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೌದು, ಟ್ರೂ ಅಂತ ಒಪ್ಕೊಬಹುದು. ಯಾಕಂದ್ರೆ ಗೌತಮ್ ಗಂಭೀರ್ ಅವರ ಪ್ರೆಸೆನ್ಸ್ KKR ಅಲ್ಲಿ ಹೇಗಿತ್ತು ಅಂದ್ರೆ, ಕ್ಯಾಪ್ಟನ್ ಅವರ ಎಫರ್ಟ್ ನು ಅದು ಸೈಡ್ ಲೈನ್ ಮಾಡ್ಬಿಡ್ತು ಅಂತಾನೆ ಹೇಳ್ಬೋದು. ಶ್ರೇಯಸ್ ಅಯ್ಯರ್ ವಾಸ್ ಅ ಗುಡ್ ಕ್ಯಾಪ್ಟನ್. ಯಾಕಂದ್ರೆ ಡೆಲ್ಲಿ ಅವ್ರನ್ನು ಕರ್ಕೊಂಡು ಹೋಗ್ಯಾರವರು, ಒಂದೇ ಟೀಮ್ ನ ಕರ್ಕೊಂಡು ಹೋಗ್ಯಾರ ಅಂತ ಹೇಳಕ್ಕಾಗಲ್ಲ. ಡೆಲ್ಲಿ ಕರ್ಕೊಂಡು ಹೋದಾಗ್ಲೂ ಅಲ್ಲೂ ಸೇಮ್ ಇಶ್ಯೂಸ್, ರಿಕಿ ಪಾಂಟಿಂಗ್, ಸೌರವ್ ಗಂಗೂಲಿ. KKR ಬಂದ್ರು, ಸೇಮ್ ಇಶ್ಯೂ, ಗೌತಮ್ ಗಂಭೀರ್. ಪಂಜಾಬಿಗೆ ಹೋಗಿದ್ದಾರೆ, ಸೇಮ್ ಇಶ್ಯೂ, ರಿಕಿ ಪಾಂಟಿಂಗ್. ಸೊ ಈ ಟೀಮು ನಮ್ಮ ರನ್ನರ್ ಅಪ್ ಟೀಮ್ ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರ್ ನ ತೆಗೆದ್ರೆ ಆಲ್ಮೋಸ್ಟ್ ನಮ್ಮ ನಿತೀಶ್ ರಾಣಾ ಅವ್ರನ್ನ ಬಿಟ್ಕೊಟ್ಟಿದ್ದಾರೆ KKR. ಹಳೆ ಪ್ಲೇಯರ್, ತುಂಬಾ ವರ್ಷದಿಂದ ಟೀಮಿಗೆ ಆಡಿದ್ದಾರೆ. ಬಟ್ ಆಲ್ಮೋಸ್ಟ್ ಹೋದ್ ಸತಿ ಏನ್ ಟೀಮ್ ಇತ್ತು ಅದನ್ನೇ ರಿಟರ್ನ್ ಮಾಡಿದ್ದಾರೆ. ವಿಲ್ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಮಾಡಿದ್ದಾರೆ. ಹೌದು, ಏನ್ ಸ್ಟ್ರಾಟಜಿ ಇರ್ಬೋದು? ಏನಾದ್ರೂ ಮುಂದೆ ಬರೋ ವೆಂಕಟೇಶ್ ಅಯ್ಯರಿಗೆ ಪ್ರಾಕ್ಟೀಸ್ ಆಗ್ಲಿ, ಟೀಮ್ ಬಗ್ಗೆ ಕ್ಯಾಪ್ಟನ್ಸಿ ಗೊತ್ತಾಗ್ಲಿ ಅಂತ ಅಜಿಂಕ್ಯ ರಹಾನೆ ಕೊಟ್ರು, ಇಲ್ಲ ದೇ ವಿಲ್ ಸ್ಟಿಕ್ ಆನ್ ಟು ಅಜಿಂಕ್ಯ ರಹಾನೆ, ಮುಂದಿನ ವರ್ಷ ಅವ್ರಿಗೆ ಕೊಡ್ತಾರ ಆತರ? ಅಜಿಂಕ್ಯ ರಹಾನೆ ಆಬ್ವಿಯಸ್ಲಿ ಕೊಡ್ತಾರೆ. ಯಾಕಂದ್ರೆ ಈ ವರ್ಷ ಅಂತಲ್ಲ, ನೆಕ್ಸ್ಟ್ ವರ್ಷ ಕೊಡ್ತಾರೆ. ಮೆಗಾ ಆಪ್ಷನ್ ಇರೋ ದೂರ. ಅಜಿಂಕ್ಯ ರಹಾನೆ ಈ ವರ್ಷ ಒಳ್ಳೆ ಕ್ಯಾಪ್ಟನ್ಸಿ ಕೊಟ್ರೆ, ವೆಲ್ ಬ್ಯಾಲೆನ್ಸ್ಡ್ ಆಗಿ ಆಡಿದ್ರೆ, ಬಟ್ ಈಸ್ ಅ ಗುಡ್ ಕ್ಯಾಪ್ಟನ್. ನಮ್ಗೆ ಗಾಬಾ ಟೆಸ್ಟ್ ಅಲ್ಲಿ ಅವರು ಕ್ಯಾಪ್ಟನ್ಸಿಯಲ್ಲೇ ನಾವು ಗೆದ್ದಿರೋದು. ಒಂದು ಕಾಮಿಡಿ ಏನಂದ್ರೆ, ಇಂಡಿಯಾಲೆಲ್ಲರೂ ಸೋಲ್ಬೇಕಾದ್ರೆ ಟೆಸ್ಟ್ ಮ್ಯಾಚ್ ಅಲ್ಲಿ ಅಜಿಂಕ್ಯ ರಹಾನೆ, ಪುಜಾರ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಈ ಕುಟ್ ಆಡೋದನ್ನ ಹಾಕ್ತಾರೆ ಅಂತ ಗೊತ್ತಾಗಲ್ಲ. ಹೌದು, ಈ ಅಜಿಂಕ್ಯ ರಹಾನೆ ಏನ್ ಮಾಡ್ತೀವಿ ನಾವು, ಕುಟ್ಟಿ ಆಡ್ತಾರೆ ಅಂದ್ರೆ ಡಿಫೆನ್ಸಿವ್ ಆಟ ಆಡ್ತಾರೆ ಅಂತ ನಾವ್ ಏನಕ್ಕೆ ಹೇಳ್ತೀವಿ ಅಂದ್ರೆ, ದೇ ಡಿಫೆನ್ಸಿವ್, ದೇರ್ ನೇಚರ್ ಇಸ್ ಡಿಫೆನ್ಸಿವ್, ಬಟ್ ಎಕ್ಸ್ಪ್ಲೋಸಿವ್ ಆಗಿ ಆಡಿದ್ದಾರೆ. ಸೀಸನ್ ಅಲ್ಲಿ ಹಿ ವಾಸ್ ಗ್ರೇಟ್. ತುಂಬಾ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಅವ್ರನ್ನ ಚೆನ್ನೈ ಅವ್ರು ಬಿಟ್ಕೊಟ್ರು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ದೇ ಆರ್ ಲಕ್ಕಿ, KKR ಅವ್ರು ತಗೊಂಡಿದ್ದಾರೆ. ಬಟ್ ಒಳ್ಳೆ ಟೀಮ್ ನ ಈ ಸ್ಕ್ವಾಡ್ ಇಂದ ನಾವು ಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿ. ದಿ ಗ್ರೇಟ್ ನೇಮ್ ಸುನಿಲ್ ನಾರಾಯಣ್ ಮುಂದೆ ಹೊಡಿತಿದ್ದಾನೆ ಅಂದ್ರೆ ಹಿಂದೆ ಗೌತಮ್ ಗಂಭೀರ್ ಇರ್ಬೇಕು. ಹೌದು, ಈ ಸತಿ ಗೌತಮ್ ಗಂಭೀರ್ ಇಲ್ಲ. ವಿಲ್ ಸುನಿಲ್ ನಾರಾಯಣ್ ಓಪನ್ ಫಾರ್ KKR? ಸುನಿಲ್ ನಾರಾಯಣ್ ಅವರು ಪಕ್ಕಾ ಓಪನ್ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕೆ ಅಂದ್ರೆ ಸುನಿಲ್ ನಾರಾಯಣ್ ಅವ್ರನ್ನ ಓಪನರ್ ಅಂತ KKR ಅವರು ಗಂಭೀರ್ ಕಡೆಯಿಂದ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾವತ್ತೂ ಸುನಿಲ್ ನಾರಾಯಣ ಕೆಳಗಡೆ ಇಳಿಸೋದೇ ಇಲ್ಲ. ಯಾಕಂದ್ರೆ ಸುನಿಲ್ ನಾರಾಯಣ್ ಅನ್ನೋದು ಓಪನಿಂಗ್ ಅಲ್ಲಿ ಒಂಥರ ಎಕ್ಸ್ಪ್ಲೋಸಿವ್. ಒಂದಿನ ಎಕ್ಸ್ಪ್ಲೋಸಿವ್ ಆಗಿದ್ರೆ ಒಂದಿನ ವಿಕೆಟ್ ಹೋಗುತ್ತೆ, ಬಟ್ ಯಾವತ್ ರನ್ ಬರುತ್ತೆ KKR ಗೆ ಅದು ಅಡ್ವಾಂಟೇಜ್ ಇದ್ದಂಗೆ. ಕ್ವಿಂಟನ್ ಡಿಕಾಕ್ ಒಳ್ಳೆ ಪ್ಲೇಯರು, ಸುಮಾರು ವರ್ಷದಿಂದ ಎಲ್ಲಾ ಟೀಮ್ಗಳಿಗೂ ಆಡ್ಕೊಂಡ್ ಬಂದಿದ್ದಾರೆ, ಬಟ್ ಎಲ್ಲೂ ಸ್ಟೇಬಲ್ ಆಗಿ ನಿಂತಿಲ್ಲ. ಮುಂಬೈ ಆಗ್ಲಿ, RCB ಆಗ್ಲಿ, ಲಕ್ನೋ ಸೂಪರ್ ಜೈಂಟ್ಸ್ ಆಗ್ಲಿ, ಬಟ್ ಹಿ ವಾಸ್ ಅ ಗುಡ್ ಪ್ಲೇಯರ್. ಯಾವುದೇ ಟೀಮ್ ಅಲ್ಲಿ ಹೋದ್ರು, ಯಾವುದೇ ಫ್ರಾಂಚೈಸಿಗೆ ಹೋದ್ರು ಕನ್ಸಿಸ್ಟೆನ್ಸಿಯಿಂದ ಆಡಿದ್ದಾರೆ. ಈ ಟೀಮ್ಗೂ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವೆಂಕಟೇಶ್ ಅಯ್ಯರ್. ಇಲ್ಲ ಅದೇ ರಘುವಂಶಿ ನಡೆಸ್ತೀರಾ? ಹೋದ ವರ್ಷ ಯಾರು ನೋಡಿಲ್ಲ, ಲೈಕ್ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ರಘುವಂಶಿ ಒಂದ್ 3-4 ಮ್ಯಾಚ್ ಚಂದ ಗೆಲ್ಸಿದ್ದಾರೆ. ಅವರು ನಡೆಸ್ತೀರಾ, ಇಲ್ಲಾಂದ್ರೆ ವೆಂಕಟೇಶ್ ಅಯ್ಯರ್ ನಾಡ್ಸ? ವೆಂಕಟೇಶ್ ಅಯ್ಯರ್ನ
ವೆಂಕಟೇಶ್ ಅಯ್ಯರ್ಗಿಂತ ಮುಂಚೆ ನನ್ನ ಪ್ರಕಾರ ರಘುವಂಶಿ ಅವ್ರನ್ನ ಆಡಿಸ್ತಾರೆ. ಬಟ್ ರಘುವಂಶಿ ಅವ್ರನ್ನ ಅವರು KKR ಟ್ರೈನಿಂಗ್ ಕ್ಯಾಂಪ್ ಇಂದ ಟ್ರೈನ್ ಮಾಡಿದ್ದಾರೆ ರಘುವಂಶಿ ಅವ್ರನ್ನ. ಆಬ್ವಿಯಸ್ಲಿ ಅವ್ರನ್ನ ಆಟಾಡ್ಸ್ತಾರೆ. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ನ ಆಡಿಸ್ತಾರೆ. ವೆಂಕಟೇಶ್ ಅಯ್ಯರ್ ಚೆನ್ನಾಗೇ ನೋಡಿದೀವಿ ನಾವು, ಆಲ್ರೌಂಡ್ರು, ಒಳ್ಳೆ ಆಲ್ರೌಂಡ್ರು, ಬಟ್ ಎಫೆಕ್ಟಿವ್ ಆಗಿಲ್ಲ ಇತ್ತೀಚೆಗೆ. ಬಟ್ UAE ಅಲ್ಲಿ ಆಡಿದಾಗ ಬಹಳ ಎಫೆಕ್ಟಿವ್ ಆಗಿದ್ರು. ಆಗ ಕ್ಯಾಪ್ಟನ್ ಮೋರ್ಗನ್ ಅವರು ನಮ್ಮ ಇಂಗ್ಲೆಂಡ್ ಕ್ಯಾಪ್ಟನ್ ಆಗಿದ್ರು, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್. ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲಿ ಫೈನಲ್ಸ್ ತನಕ ಬಂದಿದ್ರು, ಚೆನ್ನೈ ಅವ್ರ ಮೇಲೆ ಸೋತಿದ್ರು. ವೆಂಕಟೇಶ್ ಅಯ್ಯರ್ ಆ ಸೀಸನ್ ಅಲ್ಲಿ ಬಹಳ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಮತ್ತೆ ರಿಂಕು ಸಿಂಗ್ ಒಂಥರ ಒನ್ ನೈಟ್ ಮ್ಯಾಜಿಕ್ ಅಂತ ಹೇಳ್ಬೋದು. ರಿಂಕು ಸಿಂಗ್ ಒಂಥರ ಒನ್ ನೈಟ್ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಒಂದು ಓವರ್ ಅಲ್ಲಿ ಹೊಡೆದಿರೋ 6 ಗಳಿಗೆ ಅವ್ರು ಓವರ್ ನೈಟ್ ಸ್ಟಾರ್ ಆಗ್ಬಿಟ್ರು. ಅವತ್ತಿಂದ ಇವತ್ತವರೆಗೂ ಅವನ್ನ ರಿಂಕು ಸಿಂಗ್, ಡೋಂಟ್ ಫರ್ಗೆಟ್ ಸೆಟ್ರೆ, ಹಿ ಇಸ್ ಮ್ಯಾರಿಂಗ್ ಅ ಪೊಲಿಟಿಷಿಯನ್. ಅವರು ಪೊಲಿಟಿಷಿಯನ್ ಏನು ಮಾತಾಡಿದ್ರೆ ಗೊತ್ತಲ್ಲ, ಬಂದ್ಬಿಡ್ತಾರೆ. ಬಟ್ ಕ್ಯಾಪ್ಟನ್ ಎಲ್ಲ ಆಡಿಸ್ತಾರೆ. ಅಜಿಂಕ್ಯ ರಹಾನೆ ವೇರ್ ವಿಲ್ ಪ್ಲೇ. ಚೆನ್ನೈಯಲ್ಲಿ 3-4 ಆಡ್ತಿದ್ರು. ಇಲ್ಲಿ ಆಡಕ್ ಹೋದ್ರೆ ರಘುವಂಶಿನ ಆಡಿಸ್ತೀರಾ, ಇಲ್ಲ ಶ್ರೇಯಸ್ ಅಯ್ಯರ್ ವೆಂಕಟೇಶ್ ಅಯ್ಯರ್ನ ಆಡಿಸ್ತೀರಾ? ಪ್ರಾಬ್ಲಮ್ ಬಂದ್ಬಿಡುತ್ತೆ. ಎಲ್ಲ ಆಡಿಸ್ತೀರಾ ಇವ್ರನ್ನ? ನನ್ನ ಪ್ರಕಾರ ಆಡಿಸ್ಬೋದು. ಅಜಿಂಕ್ಯ ರಹಾನೆ ಆಬ್ವಿಯಸ್ಲಿ 4th ಆಗಿ ಬರ್ಬೋದು. ಶ್ರೇಯಸ್, ವೆಂಕಟೇಶ್ ಅಯ್ಯರ್, ಆ ನಂತರ ಕೆಳಗಡೆ ಅಜಿಂಕ್ಯ ಪುಷ್ ಮಾಡ್ತಾ ಹೋಗ್ತಾರೆ. ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಂದೀಪ್ ಸಿಂಗ್ ನ ಮೋಸ್ಟ್ ಪ್ರಾಬಬ್ಲಿ ಉಳಿಸ್ಕೊಳ್ಳೋದು. ಬೌಲಿಂಗ್ ಬಗ್ಗೆ ಬಂದ್ರೆ ಇಂಡಿಯನ್ ಪೇಸರ್ ಹರ್ಷಿತ್ ರಾಣಾ ಇದ್ದಾರೆ. ಸತಿ ಯಾರಿಗೂ ಗೊತ್ತಿಲ್ಲ, ಒಳ್ಳೆ ಗೇಮ್ ಆಡ್ಬಿಟ್ಟು ಹರ್ಷಿತ್ ರಾಣಾನ ಇವರು ಅನ್ಕ್ಯಾಪ್ ಪ್ಲೇಯರ್ ಇಟ್ಕೋಬಿಟ್ರು. ಬಿಟ್ರೆ ಉಮ್ರಾನ್ ಮಲಿಕ್, ವಿಲ್ ದೇ ಪ್ಲೇ ಉಮ್ರಾನ್ ಮಲಿಕ್? ಹುಡುಗನ ಹತ್ರ ಪೇಸ್ ಇದೆ, ಲೈನಲ್ಲಿ ನಿಂತಿಲ್ಲ. ಇದ್ ಬಗ್ಗೆ ಏನಂತ? ಉಮ್ರಾನ್ ಮಲಿಕ್ ನ ಆಬ್ವಿಯಸ್ಲಿ ಆಡ್ಸಲ್ಲ. ಯಾಕಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಇರೋದಕ್ಕಿಂತ ಅವ್ರದ್ದು ಬೇಸ್ ಚೆನ್ನಾಗಿದೆ. ಬಟ್ ನೀವ್ ಹೇಳ್ದಂಗೆ ಲೈನ್ ಅಂಡ್ ಲೈನ್ ಚೆನ್ನಾಗಿಲ್ಲ, ಪಕ್ಕ ಅದನ್ನ ಹೇಳ್ಬೋದು. ಬಟ್ ನನಗೆ ಪ್ಲೇಯಿಂಗ್ 11 ಅಲ್ಲಿ ಅವ್ರು ಯಾವುದೇ ಸ್ಥಾನನ ಪಡ್ಕೊಳ್ಳಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಬ್ಯಾಲೆನ್ಸ್ ಟೀಮ್ ಮಾಡ್ಬೇಕು ಅಂದ್ರೆ ಆಂಡ್ರೆ ರಸಲ್ ಆಗ್ತಿದ್ದಂಗೆ ವಿ ನೀಡ್ ಬೌಲರ್ಸ್ ಹೂ ಕ್ಯಾನ್ ಬೌಲ್ ಫಾಸ್ಟ್, ಮೀಡಿಯಂ, ಲೆಗ್ ಸ್ಪಿನ್, ಇಂಥವ್ರೆ ಬೇಕಾಗತ್ತೆ. ಅದರಲ್ಲಿ ನಮಗೆ ಬರೋದೇ ಹರ್ಷಿತ್ ರಾಣಾ. ಅವರ ಇತ್ತೀಚಿನ ಫೇವರೇಟ್ ಬೌಲರ್ ಅಂತ ಹೇಳ್ಬೋದು. ಅವರು ಫೇಮಸ್ ಆಗಿರೋದೇ ತುಂಬ ಹುಡುಗಿರ್ ಬಿದ್ಬಿಡ್ತಾರ. ಆಮೇಲೆ ಇದನ್ನ ತಗೊಂಡು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಅಂತಾನೆ ಕರ್ಸ್ಕೊಂಡಿದ್ದಾರೆ. ಅವ್ರನ್ನ ಆಬ್ವಿಯಸ್ಲಿ ತಗೊಂತಾರೆ. ಯಾಕಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಅವರು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇವರಿಗೆ. ಚೆನ್ನೈ ಲೆಗ್ ಆಗ್ಲಿ ಅಥವಾ ಯಾವ ಲಕ್ನೋ ಲೆಗ್ ಆಗ್ಲಿ ಇವರಿಗೆ ಬಹಳ ಹೆಲ್ಪ್ ಕೊಡ್ಬೋದು ವರುಣ್ ಚಕ್ರವರ್ತಿ ಅವರು. ನೆಕ್ಸ್ಟ್ ಬಂದ್ರೆ ನಮ್ದು ನೋಕಿಯಾ ಅವರು, ಆಬ್ವಿಯಸ್ಲಿ ಅವ್ರನ್ನ ತಗೊಳ್ಳೇಬೇಕು. ಯಾಕಂದ್ರೆ ಒಳ್ಳೆ ಪೇಸ್ ಇದೆ, ಚೆನ್ನಾಗಿ ಆಡ್ತಾರೆ. ಬಟ್ ಸೀಸನ್ ಚೆನ್ನಾಗಿಲ್ಲ ಡೆಲ್ಲಿಗೆ ಸ್ವಲ್ಪ ತುಂಬಾ. ಈ ಸತಿ ಏನ್ ಅನ್ಕೋತೀರಾ? ಈ ಸತಿ ಚೆನ್ನಾಗಿ ಆಡ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಒಂದು ಪ್ಲೇಯರ್ ಡೌನ್ ಫ್ಲೋರ್ ಅಲ್ಲಿ ಇದ್ದೇ ಇರುತ್ತೆ. ಯಾವ ಪ್ಲೇಯರ್ ಆದ್ರೂ ಆಗ್ಲಿ, ಅವ್ನ ಟೈಮ್ ಸರಿ ಇಲ್ಲ ಅಂದ್ಮೇಲೆ ಅವ್ನ ಹಾಕೋ ಬಾಲ್ ಯಾವತ್ತೂ ಚೆನ್ನಾಗೇ ಇರಲ್ಲ. ಬಟ್ ಈಸ್ ಅ ಗುಡ್ ಪ್ಲೇಯರ್, ಚೆನ್ನಾಗಿ ಆಡ್ಬೋದು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಟೀಮಿಗೆ ಬಂದ್ರೆ ಇದರಿಂದ ಈ ಟೀಮ್ ಮುಕ್ತಾಯ ಆಗುತ್ತೆ. ಆದ್ರೆ ಇವರು ಕ್ವಾಲಿಫೈ ಆಗ್ತಾರಾ ಇಲ್ವೋ? ಸತಿ ವಿನ್ನರ್, ಈ ಸತಿ ಕಪ್ ಗೆಲ್ತಾರ? ಇಲ್ಲ ಕ್ವಾಲಿಫೈ ಆಗೋದು ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಟೀಮ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿರೋ ಟೀಮ್ಗಳಿಗೆ, ಅದರಲ್ಲಿ ನಮ್ಮ RCB ಒಂದು, ಮತ್ತೆ ನೆಕ್ಸ್ಟ್ ಮುಂದುವರೋ ಟೀಮ್ಗಳು ಸುಮಾರಿದೆ. ಚೆನ್ನೈನು ಒಳ್ಳೆ ಬ್ಯಾಲೆನ್ಸ್ ಟೀಮು. ನಾನು ಚೆನ್ನೈ ಬಿಟ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ದೇ ಆರ್ ಒಂಥರ ಎಕ್ಸ್ಪೀರಿಯನ್ಸ್ ಲೆಜೆಂಡ್ಸ್ ಇದೆ. ಯಾವಾಗ ನೋಡಿದ್ರು ಅವರು 4 ಸ್ಪಾಟ್ ಅಲ್ಲಿ 1 ಸ್ಪಾಟ್ ಅವ್ರದ್ದು ಇರ್ಬೇಕು. ಬಟ್ ಆಬ್ವಿಯಸ್ಲಿ ಸುಮಾರು ಕಾರಣಗಳಿಂದ 2-3 ಸೀಸನ್ ಚೆನ್ನಾಗಿ ಹೋಗ್ಲಿಲ್ಲ ಅಂತಾನು ತಡಿಯಕ್ RCB ಅಂತ ಟೀಮ್ ಇದ್ರೆ ಮುಂದೆ ಎಲ್ಲ ಹೋಗ್ಬಿಡ್ತೀರಾ. ನೆಕ್ಸ್ಟ್ ಬಂದ್ರೆ ಲಕ್ನೋ ಹೈಯೆಸ್ಟ್ ಪಾಸ್ ಕೊಟ್ರು, ಒಳ್ಳೆ ಪ್ಲೇಯರ್ ನ ಬೈ ಮಾಡಿದ್ರು. ಬಟ್ ಓಪನಿಂಗ್ ಯಾರು ಮಾಡ್ತೀರಾ? ಪಂತ್ ಕಳಿಸ್ತೀರಾ, ಇಲ್ಲ ಅಂದ್ರೆ ಡೇವಿಡ್ ಮಿಲ್ಲರ್ ಜೊತೆ ಯಾರು ಕಳಿಸ್ತೀರಾ ಅಂತ. ಆಡಮ್ ಮಾಕ್ರಮ್ ನಮ್ ಕಳಿಸ್ಬೋದು, ಬಟ್ ನಿಮ್ಮ 2 ಓವರ್ಸ್ ಪ್ಲೇಯರ್ಸ್ ನ ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ. ಬಟ್ ಅವ್ರು ಯಾವತ್ತೂ ನಿಮಗೆ ನನ್ನ ಪ್ರಕಾರ ಲಕ್ನೋ ಅವರು ಕ್ಲೀನ್ ಆಗಿ ಓಪನಿಂಗ್ ಬ್ಯಾಟ್ಸ್ಮನ್ ಅನ್ನ ತಗೊಂಡೇ ಇಲ್ಲ. ಅವ್ರು ಡೈರೆಕ್ಟ್ ಆಗಿ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಗಳನ್ನ ಅವ್ರನ್ನೇ ನೋಡ್ಕೊಂತ ಹೋದ್ರು. ಬಟ್ ರಿಷಬ್ ಪಂತ್ ಓಪನರ್ ಆಗಿ ಆಡೋದು ಬಹಳ ಸೂಕ್ಷ್ಮ ಅಂತ ಅನ್ಕೊಂತೀನಿ. ಅವ್ರು ಡೆಲ್ಲಿಗೆ ಓಪನ್ ಮಾಡಿದಾಗ ಒಂದ್ಸತಿ ತುಂಬಾ ಚೆನ್ನಾಗಿ ಆಡಿದ್ರು. ಮುಂಚೆ ಒಂದೊಂದು ಕಾಲದಲ್ಲಿ ಒಂದ್ಸತಿ ಮಾಡಿದ್ರು. ಕ್ಯಾಪ್ಟನ್ ಅಲ್ಲ, ಡಿಸಿಷನ್ ತಗೊಳ್ಳೋದು ಅವ್ರಿಗೆ ಬಿಟ್ಟಿರೋದು. ಬಟ್ ನಾನ್ ಅನ್ಕೊಂತೀನಿ ಓಪನರ್ ಆಗಿ ಅವರೇ ಡಿಸಿಷನ್ ಆಗಿ ತಗೋಬಹುದು. ಮಿಚೆಲ್ ಮಾರ್ಷ್ ಆಬ್ವಿಯಸ್ಲಿ ಅವರು ಓಪನರ್ ಆಗಿ ಬರ್ಬೋದು. ಮಿಚೆಲ್ ಮಾರ್ಷ್, ರಿಷಬ್ ಪಂತ್ ಅವ್ರ ಜೊತೆ ಪಾರ್ಟ್ನರ್ ಆಗ್ಬೋದು. ಒಳ್ಳೆ
ಒಳ್ಳೆ ಕಾಂಬಿನೇಷನ್ ಬರುತ್ತೆ. ಮಿಚೆಲ್ ಮಾರ್ಷ್ ಆಮೇಲೆ ಡೇವಿಡ್ ಮಿಲ್ಲರ್ ಗಿಂತ ಮುಂಚೆ ನಮ್ಮ ಇನ್ನೊಬ್ರು ಸ್ಪಾಟ್ಗೆ ಒಂಥರ ನಾನು ಹೇಳ್ತೀನಲ್ಲ, ಅವ್ರ ಆಟ ನನ್ನ ಪ್ರಕಾರ ಸೌತ್ ಆಫ್ರಿಕಾಗೆ ಬಹಳ ಯಶಸ್ಸು ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಅವರಿಂದ ಈ ವಾಸ್ ಅಂಡರ್-19 ಕ್ಯಾಪ್ಟನ್ ಆಲ್ಸೋ ಸೌತ್ ಆಫ್ರಿಕಾಗೆ. ಆಡನ್ ಮಾಕ್ರಮ್ ಅವರು ಬಹಳ ಒಳ್ಳೆ ಬ್ಯಾಟ್ಸ್ಮನ್. ಅವ್ರು ಥರ್ಡ್ ಪೊಸಿಷನ್ ಇರೋದು ಬಹಳ ಒಳ್ಳೇದು. ಇನ್ನಿಂಗ್ಸ್ ನ ಆಂಕರ್ ಮಾಡ್ತಾರೆ, ಒಂದು ಟ್ಯಾಗ್ ಆಗಿ ಉಳ್ಕೊತಾರೆ. ಆ ಕಡೆ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನಿಗಾಗ್ಲಿ ಹಿಂದೆ ಉಳಿದಿರೋ ಬ್ಯಾಟ್ಸ್ಮನಿಗಾಗ್ಲಿ ಬಹಳ ಚೆನ್ನಾಗಿ ಗ್ಲೂ ಆಗ್ತಾರೆ. ನೆಕ್ಸ್ಟ್ ಬರೋದಾದ್ರೆ ನಿಕೋಲಸ್ ಪೂರನ್. ಈ ಟೀಮ್ ಒಂದು ಬಿಗ್ ಪ್ರಾಬ್ಲಮ್ ಇದೆ, ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ಸ್ ಇಲ್ಲ. ಇಬ್ರೆ ರಿಷಬ್ ಪಂತ್ ಇಲ್ಲ ಆಯುಷ್ ಬದೌನ್, ಇವ್ರಿಬ್ರು ಬಿಟ್ರೆ ಬೇರೆ ಅಂತ ನೋನ್ ಇಂಡಿಯನ್ ಬ್ಯಾಟ್ಸ್ಮನ್ ಇಲ್ಲ. ಅದಕ್ಕೆ ಇವ್ರು ಓವರ್ಸೀಸ್ ತುಂಬ್ಕೋಬೇಕು. ರಿಷಬ್ ಪಂತ್ ಆಮೇಲೆ ಥರ್ಡ್ ಡೌನ್ ಆದ್ಮೇಲೆ ನಿಮ್ ಪ್ರಕಾರ ಪೂರನ್ ಬಂದ್ರೆ ಇಟ್ಸ್ ಅ ಪರ್ಫೆಕ್ಟ್ ಸ್ಪಾಟ್, ಇಲ್ಲ ಅಂದ್ರೆ ಆಯುಷ್ ಬಡೋನಿ ಆಡಿಸ್ಬಿಟ್ಟು ಆಮೇಲೆ ಪೂರನ್ ಆಡಿಸ್ತೀರಾ? ಇಲ್ಲ, ಪೂರನ್ನೇ ಆಡಿಸ್ಬೋದು. ಯಾಕಂದ್ರೆ ಆಯುಷ್ ಬದೋನಿ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಎಕ್ಸ್ಪ್ಲೋಸಿವ್ ಆಗಿ 5ನೇ ನಂಬರ್ ಅಲ್ಲಿ ಆಡಿದಾಗ ನಿಮ್ಗೆ ಆ ಟೀಮ್ ಅಲ್ಲಿ ಇನ್ನೊಬ್ರು ಬಹಳ ಒಳ್ಳೆ ಪ್ಲೇಯರ್ ಇದ್ದಾರೆ. ನಮ್ಮ ಮೊನ್ನೆ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಸೆಮಿಫೈನಲ್ ಆಡ್ಬೇಕಾದ್ರೆ ಅವರಿಂದಾನೇ ಒಂದು ಸೆಂಚುರಿನೇ ಬಂದ್ಬಿಡ್ತು. ಅಂತ ಪ್ಲೇಯರ್ ಅವರು ದೇವರು ಸ್ಕ್ರಿಪ್ಟ್ ನೇ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ಇಟ್ಕೊಂಡಿದ್ದಾರೆ. ಅವ್ರ ಹೆಸರು ಡೇವಿಡ್ ಮಿಲ್ಲರ್. ಆಯುಷ್ ಬದೋನಿ ಬಂದಾದ್ಮೇಲೆ ಡೇವಿಡ್ ವಾರ್ನರ್ ಬರ್ತಾರೆ. ಡೇವಿಡ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ಅವರು ಮಿಸ್ಟೇಕ್ ಆಯ್ತು. ಡೇವಿಡ್ ಮಿಲ್ಲರ್ ಅವರು ಬಹಳ ಚೆನ್ನಾಗಿ ಆಡ್ತಾರೆ. ಆಯುಷ್ ಬದೋನಿ ಆದ್ಮೇಲೆ ಡೇವಿಡ್ ಮಿಲ್ಲರ್ ಅವರು ಬಂದೇ ಬರ್ತಾರೆ. ಈಸ್ ಎ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಅದಾದ್ಮೇಲೆ ಅಬ್ದುಲ್ ಸಮಾದ್ ಒಳ್ಳೆ ಪ್ಲೇಯರ್. ಅವ್ರನ್ನ ಯಾವ ಬೇಸಿಸ್ ಮೇಲೆ ತಗೊಂಡಿದೀವಿ ಅಂದ್ರೆ ಅವ್ರನ್ನ ಕ್ಲೀನ್ ಆಗಿ ಯೂಸ್ ಮಾಡ್ಬೇಕು. 4.20 CR ಕೊಟ್ಟಿದ್ದಾರೆ ಅವರಿಗೆ, 4.2 CR. ಸೊ ಈಸ್ ಆಬ್ವಿಯಸ್ಲಿ ಒಳ್ಳೆ ಪಿಕ್. ಈ ಟೀಮ್ ಅಲ್ಲೂ ಅಷ್ಟೇ ಆ ಮಿಡಲ್ ಆರ್ಡರ್ ಮಿಸ್ಸಿಂಗ್ ಇದೆ ನಿಮ್ಗೆ. ಆಮೇಲೆ ಬರೋದು ಶೆಬಾಸ್ ಸ್ಪಿನ್ನಿಂಗ್ ಆಲ್ರೌಂಡರ್. ಅದಾದ್ಮೇಲೆ ನಿಮ್ಗೆ ಅಂತ ಹೆಸರು ಕಾಣಿಸಲ್ಲ. ಬಟ್ ದಿಸ್ ಟೀಮ್ ಆಸ್ ಅ ಗ್ರೇಟೆಸ್ಟ್ ಫಿನಿಶರ್ ಆಫ್ ಆಲ್ ಟೈಮ್ IPL ಆವೇಶ್ ಖಾನ್. ಯಾರು ಬರೀತಾರೆ ಆವೇಶ್ ಖಾನ್ ಅನ್ನ ಅಂತ ಫಿನಿಶಿಂಗ್ ನ? ಅವ್ರು ಫಿನಿಶ್ ಮಾಡೋದು ಅಂದ್ರೆ ಈ ಕಡೆ ಸೈಕಲ್ ಇಟ್ಕೊಂಡು ಆ ಕಡೆ ಮುಗಿಸೋಂತ ಫಿನಿಶರ್ ಅವರು. ಅವ್ರಿದ್ರೆ ಸಾಕು ಮ್ಯಾಚ್ ಫಿನಿಶ್ ಆಗ್ಬಿಡುತ್ತೆ ಅಂತ. ಅಂದ್ರೆ ಅವ್ರ ಟೀಮಿಗೆ ಆವೇಶ್ ಖಾನ್ ಅವ್ರ ಆದ್ಮೇಲೆ ರವಿ ಬಿಷ್ಣೋಯ್ ಒಳ್ಳೆ ಸ್ಪಿನ್ನರ್. ಹರ್ಷದೀಪ್ ಸಿಂಗ್ ಟೀಮಿಗೆ ಟೀಮ್ ಆಕ್ಚುಲಿ ಬಂದಾಗಿಂದನೂ ಅವ್ರು ಇದಾರೆ, ಚೆನ್ನಾಗಿ ಆಡ್ತಾ ಇದಾರೆ. ಆಕಾಶ್ ದೀಪ್ RCB ಇದ್ರು, ಆಗ ಅಲ್ಲಿಗೆ ಹೋಗ್ಯಾರೆ. ಇಂಡಿಯಾಗೋಸ್ಕರ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಏನ್ ಬಂದ್ರೆ ಮೊಹಸಿನ್ ಖಾನ್ ಆಡ್ತಾರೆ. ಮೊಹಸಿನ್ ಖಾನ್ ಚೆನ್ನಾಗಿ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಕೊಂಡು ಆಡ್ಬೋದು. ಬಟ್ ಈ ಟೀಮ್ ಅಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಇವರ ಹೋದ ವರ್ಷದ ಎಕ್ಸ್ ಫ್ಯಾಕ್ಟರ್ ಈ ವರ್ಷ ಇರಲ್ಲ. ಅರ್ಧ ಮ್ಯಾಚ್ ಆದ್ರೂ ಅರ್ಧ ಸೀಸನ್ ಆದ್ರೂ ಇರಲ್ಲ. ಮಯಾಂಕ್ ಯಾದವ್ ಎಕ್ಸ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದೇರ್ ಸ್ಪೇಸ್. ಅವರ ಪೇಸ್ ಅಷ್ಟು ಚೆನ್ನಾಗಿದೆ. ಬಟ್ ಅವರ ಇಂಜುರೀಸ್ ಕಡೆಯಿಂದ ಅವರು ಬಹಳ ಹಿಂದುಳಿತಾ ಇದ್ದಾರೆ ಅಂತ ಹೇಳ್ಬೋದು. ಪದೇ ಇಂಜೂರ್ ಆಗ್ತಾರೆ. ಒಳ್ಳೆ ಅಸೆಟ್ ಅಂತ ಟೀಮಿಗೆ ತಗೊಂಡಿದ್ದಾರೆ, ಬಟ್ ಟೀಮಿಗೆ ಯೂಸೇ ಆಗ್ತಾ ಇಲ್ಲ. ಅವರು ಬಹಳ ಕಷ್ಟ ಅಂತ ಹೇಳ್ಬೋದು. ಅವ್ರು ಬಂದು ಸಖತ್ ರೀಪ್ಲೇಸ್ಮೆಂಟ್ ಬರುತ್ತೆ ಅಂತ ನಾನು ಅನ್ಕೊಂತೀನಿ. ಡು ಯು ಥಿಂಕ್ 27 ಕೋಟಿ ಕೊಟ್ಬಿಟ್ಟು ಒಂದ್ ಇಬ್ರು ಪ್ಲೇಯರ್ಸ್ ನ ಕಮ್ಮಿ ತಗೊಂಡ್ಬಿಟ್ರು ಅಂತ ಹೇಳ್ಬೋದು? ರಿಷಬ್ ಪಂತ್ ಓವರ್ ವ್ಯೂ ಅಂತ ನಾವು ಹೇಳ್ಬೋದು. 27 ಕೋಟಿ ಡೈರೆಕ್ಟ್ ಬಿಡ್ ಮಾಡಿದ್ದಾರೆ. ವಿತೌಟ್ ಎನಿ ಬಿಡ್ಡಿಂಗ್ ರೇಸ್ ಮಾಡಿ 21 crores ಇದ್ದವ್ರನ್ನ ಡೆಲ್ಲಿ ಅವ್ರ ಜೊತೆಯಿಂದ ಡೈರೆಕ್ಟ್ 27 crores ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರನ್ನ ಬಿಡ್ ಮಾಡ್ಕೊಂಡ್ರು ಲಕ್ನೋ ಅವರು. ಒಂಥರ ಕ್ರಿಸ್ ಕ್ರಾಸ್ ಆಯ್ತು ಅಂತ ಹೇಳ್ಬೋದು. ರಾಹುಲ್ ಅವರು ಇಲ್ಲಿಂದ ಅಲ್ಲಿಗೆ ಹೋದ್ರು, ಈ ಅಕ್ಷಯ್ ಕುಮಾರ್ ಅವರು ಒಂದೇ ಪ್ರಶ್ನೆ, ವಿಲ್ ದೇ ಕ್ವಾಲಿಫೈ? ಇದು GT ಟೈಮ್ ಅಲ್ಲೇ ಬಂದಿದ್ದು, ಬಟ್ GT ಸಕ್ಸಸ್ಫುಲ್ ಹೇಳ್ಬೋದು. ಈಗ ಒಂದ್ಸತಿ ಕಪ್ ಗೆದ್ಬಿಟ್ಟಿದ್ದಾರೆ. ಇವ್ರು ಇನ್ನೂ ಅಂಡರ್ ಡಾಗ್ ತರನೇ ಫೀಲ್ ಅಲ್ಲಿ ಇದೆ. ವಿಲ್ ದೇ ಕ್ವಾಲಿಫೈ ಟು? ನೋ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಸ್ಕ್ವಾಡ್ ಅಲ್ಲಿ ನಿಮ್ಗೆ ಬಹಳ ಇನ್ಕನ್ಸಿಸ್ಟೆನ್ಸಿ ಇದೆ. ಅವರಿಗೆ ಅವ್ರ ಮೇಲೆ ಬಿಲೀಫ್ ಇಲ್ಲ. ಅವರ ಮ್ಯಾನೇಜ್ಮೆಂಟ್ ನನ್ನ ಪ್ರಕಾರ ಬಹಳ ಪ್ರೆಷರ್ ಆಗುತ್ತೆ ಅನ್ಕೊಂತೀವಿ. ಹೋದ್ಸತಿ ನೋಡಿರ್ಬೋದು, ರಾಹುಲ್ ಅವರಿಗೆ ಸ್ವತಃ ನಮ್ಮ ಟೀಮ್ ಓನರ್ ಅದು ಗ್ರೌಂಡ್ ಅಲ್ಲಿ ಎಲ್ಲಾರ ಮುಂದೆನೂ ಹೇಗ್ ಬೇಕಾಗಿ ಮಾತಾಡಿದ್ರು. ಬಟ್ ಇಟ್ ವಾಸ್ ನಾಟ್ ಅ ಕಾಂಟ್ರವರ್ಸಿ. ರಾಹುಲ್ ಅವರು ಬಹಳ ಒಳ್ಳೆ ಮನ್ಸು. ಅವರು
ಏನ್ ಮಾಡಕ್ಕಾಗಲ್ಲ, ಕರ್ನಾಟಕದವ್ರು ಏನು ಮಾಡಕ್ಕಾಗಲ್ಲ, ಕರ್ನಾಟಕದವರು ವಿಶಾಲ ಹೃದಯದವರು ಏನು ಮಾಡಕ್ಕಾಗಲ್ಲ, ಅಲ್ಲೇ ಬಿಟ್ಟಿದೀವಿ. ಬಟ್ ಆ ಟೀಮ್ ಎನ್ವಿರಾನ್ಮೆಂಟ್ ಇಂದ ಹೇಳ್ಬೋದು ಅವ್ರು ಕ್ವಾಲಿಫೈ ಆಗಲ್ಲ. ಅವರ ಟೀಮ್ ಹೇಗೆ ಇರಲಿ, ಲಕ್ನೋ ಸೂಪರ್ ಜೈಂಟ್ಸ್ ವಾಸ್ ಅ ಬೆಟರ್ ಟೀಮ್. ಇಲ್ಲಿಗೆ 5 ಟೀಮ್ ನಾವು ಮುಗಿಸ್ತೀವಿ. ನೆಕ್ಸ್ಟ್ ಇನ್ನು ಬಾಕಿ 5 ಟೀಮು ಲಿಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮುಂಬೈ ಇಂಡಿಯನ್ಸ್, ಪಂಜಾಬ್ ಸೂಪರ್ ಕಿಂಗ್ಸ್, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್, ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್. ಈ 5 ಟೀಮ್ಗಳು ಬಹಳ ಎಕ್ಸ್ಪ್ಲೋಸಿವ್ ಆಗಿದಾವೆ. ಒಳ್ಳೆ ಸ್ಕ್ವಾಡ್ ಮಾಡ್ಕೊಂಡಿದ್ದಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಇದ್ರ ಬಗ್ಗೆ ಮುಂದಕ್ಕೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು.